ಅಮ್ಮಮ್ಮ ಅಂದ್ರು ನಿಮ್ಮಲ್ಲಿ ಯಾರಿಗಾದ್ರೂ 15-16 ವರ್ಷ ಬಂದಾಗ ನಿಮ್ಮ ಫ್ಯಾಮಿಲಿಗೋಸ್ಕರ ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಈ ಮೂವಿಯಲ್ಲಿ ಓಶಿನ್ ಅನ್ನೋ ಒಂದು ಚಿಕ್ಕ ಹುಡುಗಿ 7-8 ವರ್ಷ ಇರುತ್ತಷ್ಟೇ. ತನ್ನ ಫ್ಯಾಮಿಲಿಗೋಸ್ಕರ ದುಡಿಬೇಕು ಅಂತ ಹೇಳ್ಬಿಟ್ಟು ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡೋದಕ್ಕಂತ ಹೋಗ್ತಾಳೆ. ಅಲ್ಲಿಗೋದ್ರೂ ಓನರು ತುಂಬಾ ಟಾರ್ಚರ್ ಕೊಡ್ತಿರ್ತಾಳೆ. ಪ್ರತಿಯೊಂದು ಕೆಲ್ಸನೂ ಈ ಚಿಕ್ಕ ಹುಡುಗಿ ಕೈಯಲ್ಲೇ ಮಾಡಿಸ್ತಿರ್ತಾಳೆ. ಹಾಗಂತೇಳ್ಬಿಟ್ಟು ಸರಿಯಾಗಿರೋ ಊಟ ಸಿಗುತ್ತೇನೋ ಅಂತ ಅನ್ಕೊಂಡ್ರೆ ಬೀದಿ ನಾಯಿಗೆ ಹಾಕುವಾಗ ಎಷ್ಟು ಊಟ ಹಾಕ್ತಾರೋ ಆ ರೀತಿಯಲ್ಲಿ ಈ ಹುಡುಗಿಗೆ ಬಿಟ್ಟಿರ್ತಾರೆ. ಬಟ್ ಕೆಲ್ಸ ಮಾತ್ರ ತುಂಬಾನೇ ಮಾಡ್ಬೇಕು. ಇಂತ ಚಿಕ್ಕ ಹುಡುಗಿ ಶ್ರೀಮಂತರ ಮನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಲಾಸ್ಟ್ ಗೆ ಈ ಹುಡುಗಿ ಕತೆ ಏನಾಯ್ತು ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಓಶಿನ್ ಅಂತ 2013 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ಇನ್ನ ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಒಂದು ಕ್ವಶನ್, ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟು ವರ್ಷಕ್ಕೆ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 1900 ವಿಂಟರ್ ಅಲ್ಲಿ ಓಪನ್ ಆಗುತ್ತೆ. ಓಶಿನ್ ತನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಅವತ್ತು ರಾತ್ರಿಗೆ ಇರೋಂದು ಸ್ವಲ್ಪ ಊಟನ ಎಲ್ಲರೂ ಹಂಚ್ಕೊಂಡು ತಿಂತಾ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರ ಫ್ಯಾಮಿಲಿ ತುಂಬಾ ಬಡ ಕುಟುಂಬ ಅಂತಾನೆ ಹೇಳ್ಕೋಬಹುದು. ತಿನ್ನೋದಕ್ಕೆ ಫುಡ್ನು ಕೂಡ ಸರಿಯಾಗಿ ಸಿಕ್ತಿರೋದಿಲ್ಲ. ಈ ಫ್ಯಾಮಿಲಿಯಲ್ಲಿ ಓಶಿನ್ ತಂದೆ, ತಾಯಿ, ತಮ್ಮ, ಒಂದು ಅಜ್ಜಿ ಆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇವರೆಲ್ಲರೂ ಒಂದತ್ರ ಕುತ್ಕೊಂಡು ಊಟ ಮಾಡ್ತಿರುವಾಗ ಅಪ್ಪ ಅಂತಾನೆ, ನೋಡಮ್ಮ ನಮ್ಮ ಕುಟುಂಬ ಯಾವ ಸ್ಟೇಜ್ ಅಲ್ಲಿ ಐತೆ ಅಂತ ನಿನಗೂನು ಗೊತ್ತು. ಕರೆಕ್ಟ್ ಆಗಿ ಫುಡ್ನು ಕೂಡ ಇಲ್ಲ. ಇನ್ನ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ನಾವು ಎಷ್ಟೇ ಕೆಲಸ ಮಾಡಿದ್ರು ನಾವು ತಿನ್ನೋಷ್ಟು ಕೂಡ ದುಡಿಯೋದಕ್ಕೆ ನಮ್ ಕೈಯಲ್ಲಿ ಆಗೋದಿಲ್ಲ. ಇದರಿಂದ ನಾನು ನಿನಗೋಸ್ಕರ ಶ್ರೀಮಂತರ ಮನೆಯಲ್ಲಿ ಒಂದು ಕೆಲ್ಸನ ಹುಡುಕಿದ್ದೀನಿ, ನೀನ್ ಅಲ್ಲಿಗೋಗಿ ಮನೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಅಜ್ಜಿನೂ ಹಾಗೆ ತಾಯಿ ಇಬ್ರು ಏನ್ ಮಾತಾಡ್ತಾ ಇದ್ರ ನೀವು? ಸ್ಕೂಲ್ಗೆ ಹೋಗಿ ಪುಸ್ತಕನ ಕೈಯಲ್ಲಿ ಹಿಡ್ಕೋಬೇಕಾಗಿರೋ ಹುಡುಗಿ ಅಂತ ಹುಡುಗಿನ ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಕಳಿಸ್ತೀನಿ ಅಂತ ಇದ್ದೀರಾ? ನಿಮ್ಗೇನಾದ್ರೂ ಬುದ್ಧಿ ಆಯ್ತಾ ಅಂತ ಬೈತಾರೆ. ಆವಾಗ ಓಶಿನ್ ಸ್ವಲ್ಪ ಧೈರ್ಯ ತಗೊಂಡು ಅಪ್ಪ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಅವ್ರಪ್ಪಗೆ ತುಂಬಾ ಕೋಪ ಬಂದು ಅವಳನ್ನ ಹೊಡಿಯೋದಕ್ಕೂ ಕೂಡ ಹೋಗ್ತಾನೆ. ಆ ಟೈಮಲ್ಲಿ ಅಜ್ಜಿ ಹಾಗೆ ಅಮ್ಮ ಇಬ್ರುನ ಅವ್ರಪ್ಪನ ಸ್ಟಾಪ್ ಮಾಡಿಸಿ ಅಲ್ಲಿಂದ ಕಳ್ಸ್ಕೊಡ್ತಾರೆ. ಬಟ್ ಅವ್ರಪ್ಪನ ಯಾರು ಎದುರ್ಸೋದಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ಈ ಮನೇನ ಇವಾಗ ಅವ್ರಪ್ಪನೇ ನೋಡ್ಕೊಂತ ಇರೋದ್ರಿಂದ ದೊಡ್ಡವರ ಮಾತು ಎದುರಿಸಬಾರ್ದು ಅಂದ್ಬಿಟ್ಟು ಯಾರೂನು ಕೂಡ ಅವ್ರಪ್ಪನ್ಗೆ ಅಪೋಸಿಟ್ ಆಗಿ ಮಾತಾಡೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಓಶಿನ್ ಅವರಮ್ಮ ಒಂದತ್ರ ನದಿ ಹರಿತಾ ಇದ್ರೆ ಅದ್ರೊಳಗಡೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಓಶಿನ್ನು, ಅಮ್ಮ ನೀನು ನೀರೊಳಗಡೆಗೆ ಯಾಕೆ ಹೋಗ್ತಾ ಇದೀಯಾ, ಬಂದ್ಬಿಡು ಆಚೆಗಡೆ ಅಂತ ಎಷ್ಟೇ ಕೂಗಾಡ್ತಾ ಇದ್ರು ಅವ್ರಮ್ಮ ಈ ಹುಡುಗಿ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಆ ನೀರು ತುಂಬಾ ಕೋಲ್ಡ್ ಆಗಿರೋದ್ರಿಂದ ಅದನ್ನ ತಡ್ಕೊಳ್ಳೋದಕ್ಕಾಗದೆ ಕಣ್ತಿರುಗಿ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಲಕ್ಕಿಲಿ ಅದೇ ಟೈಮ್ಗೆ ಸ್ವಲ್ಪ ಜನರು ಅಲ್ಲಿಗೆ ಬಂದು ಅವ್ರಮ್ಮನ ನೀರಿಂದ ಆಚೆಗಡೆ ಕರ್ಕೊಂಡ್ ಬರ್ತಾರೆ. ಇವ್ರಮ್ಮ ಈ ರೀತಿ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಇವ್ರಮ್ಮ ಹೊಟ್ಟೆಯಲ್ಲಿ ಇನ್ನೊಂದು ಚಿಕ್ಕ ಮಗು ಬೆಳೀತಾ ಇತ್ತಂತೆ. ಇವಾಗ ಇವರ ಫ್ಯಾಮಿಲಿ ಸಿಚುವೇಶನ್ ತುಂಬಾ ಬಡತನದಲ್ಲಿ ಇರೋದ್ರಿಂದ ಇನ್ನೊಂದು ಮಗು ಹುಟ್ಟಿದ್ರೆ ನಮ್ ಕತೆ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ನೀರೊಳಗಡೆಗೆ ಇಳ್ದಿಡ್ತಾಳೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಅಲ್ಲೇ ಇದ್ದು ನೋಡಿರೋ ಓಶಿನ್ನು ತನ್ನ ಡಿಸಿಷನ್ ನ ಚೇಂಜ್ ಮಾಡ್ಕೊಂತಾಳೆ. ಇನ್ನೊಂದು ಮಗು ಈ ಬಡ ಕುಟುಂಬದಲ್ಲಿ ಹುಟ್ಟಿದ್ರೆ ಆ ಮಗು ಎಷ್ಟು ಕಷ್ಟ ಪಡುತ್ತೋ ಅಂತ ಹೇಳ್ಬಿಟ್ಟು ಆ ಮಗುನ ಸಾಯಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾಳೆ. ಇಂಥ ಟೈಮ್ ಅಲ್ಲಿ ನಾನು ಕೆಲ್ಸಕ್ಕೆ ಹೋಗಲ್ಲ, ಸ್ಕೂಲ್ಗೆ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಓಶಿನ್ ಶ್ರೀಮಂತರ ಮನೆಗೆ ಮನೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾಳೆ. ಇದೇ ಒಂದು ಡಿಸಿಷನ್ ನ ಅವತ್ತು ರಾತ್ರಿ ಓಶಿನ್ ಹೋಗ್ಬಿಟ್ಟು ಅಮ್ಮ ನಾನ್ ಇನ್ಮೇಲೆ ಅಪ್ಪ ನೋಡಿರೋ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ, ಬೇಡ ಮಗ್ಳೆ, ನೀನಿನ್ನ ಚಿಕ್ಕ ಹುಡುಗಿ, ಇವಾಗೆ ಹೋಗಿ ನೀನ್ ಅಷ್ಟೊಂದು ಕಷ್ಟ ಪಡೋದಕ್ಕೆ ಹೋಗ್ಬೇಡ, ನಾನ್ ನಿಮ್ಮ ಅಪ್ಪ ಹತ್ರ ಮಾತಾಡ್ತೀನಿ, ನಾವೇ ಇನ್ನ ಸ್ವಲ್ಪ ಏನಾದ್ರೂ ಕೆಲಸ ಮಾಡಿ ನಿನ್ನ ಸ್ಕೂಲ್ಗೆ ಕಳಿಸ್ತೀವಿ ಅಂತಿದ್ರೆ ಅದಕ್ಕೆ ಅವಳು ಅಂತಾಳೆ, ನೀನ್ ಅಷ್ಟೊಂದು ಕಷ್ಟ ಪಡೋದಕ್ಕೆ ಹೋಗ್ಬೇಡ, ಇವಾಗ ಏನಾದ್ರೂ ಅಪ್ಪ ಜೊತೆ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಪ್ಪ ನಿನ್ನನ್ನ ಹೊಡಿತಾನೆ. ಅದನ್ನು ಅಲ್ದೆ ನೀನು ಮಾರ್ನಿಂಗು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೆ, ಅಂತ ಕೆಲ್ಸ ಇನ್ಮೇಲೆ ಮಾಡೋದಕ್ಕೆ ಹೋಗ್ಬೇಡಮ್ಮ, ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇಂಪಾರ್ಟೆಂಟ್ ಅಲ್ಲ, ಮಾರ್ನಿಂಗು ನಾನೇನಾದ್ರೂ ಇಲ್ದೆ ಇದ್ದಿದ್ರೆ ನೀನು ಸತ್ತೋಗ್ಬಿಡ್ತಾ ಇದ್ದೆ, ಬೇಡಮ್ಮ ಇನ್ ಮುಂದೆ ಇಂತ ಕೆಲಸ ಮಾಡೋದಕ್ಕೆ ನೀನು ಹೋಗ್ಬೇಡ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ, ನಿನಗೋಸ್ಕರ ದುಡಿಯೋದಕ್ಕೆ ಹೋಗ್ತಿದ್ರೆ ಬೇರೆ ಏನದಕ್ಕೋಸ್ಕರ ದುಡಿಯೋದಕ್ಕೆ ಹೋಗ್ಬೇಕು ಅಂತ ಹೇಳಿ ಆ ಚಿಕ್ಕ ಹುಡುಗಿ ಅಂತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಚಿಕ್ಕ ಹುಡುಗಿ ಏನಾದ್ರೂ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋದ್ರೆ ಈ ಬಡ ಕುಟುಂಬಕ್ಕೆಲ್ಲ 5 ಮೂಟೆ ಅಕ್ಕಿ ತಿನ್ನೋದಕ್ಕೋಸ್ಕರ ಕೊಡ್ತಾರೆ. ಅದಕ್ಕೆ ಓಶಿನ್ ತಂದೆ ಓಶಿನ್ ನ ಮನೆ ಕೆಲಸ ಮಾಡೋದಕ್ಕೆ ಕಳ್ಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಓಶಿನ್ ತನ್ನ ಫ್ಯಾಮಿಲಿನ ಬಿಟ್ಟು ಶ್ರೀಮಂತರ ಮನೆಗೆ ಹೋಗ್ಬೇಕಾಗಿರೋ ಒಂದು ಡೇ ಇದೇ ಆಗಿರುತ್ತೆ. ಅದಕ್ಕೆ ಹೋಗೋದಕ್ಕೂ ಮೊದ್ಲು ಇವಳೊಂದು ಚಿಕ್ಕ ಬೊಮ್ಮೆನ ರೆಡಿ ಮಾಡಿ ತನ್ನ ತಮ್ಮನಿಗೆ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬೊಮ್ಮೆನ ರೆಡಿ ಮಾಡೋದು ಓಶಿನ್ ತನ್ನ ಅಮ್ಮಮ್ಮ ಕಡೆಯಿಂದ ಕಲ್ತ್ಕೊಂಡಿರ್ತಾಳೆ. ಓಶಿನ್ ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋರು ಅಡ್ವಾನ್ಸ್ ಆಗಿ 1 ಮೂಟೆ ಅಕ್ಕಿನೂ ಕೂಡ ಎತ್ಕೊಂಡ್ ಬಂದು ಕೊಟ್ಟಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಹೋಗಿರೋವರಿಗೆ ಕಾಸು ಕೊಡ್ತೀರಾ, ಅದಕ್ಕೆ ಬದಲಾಗಿ ಎಷ್ಟು ಅಮೌಂಟ್ ಕೊಡ್ಬೇಕಾಗಿತ್ತೋ ಅಷ್ಟು ಅಮೌಂಟ್
ತಿನ್ನೋದಕ್ಕೆ ಸಮಾನವಾಗಿರೋ ಅಕ್ಕಿ ಮೂಟೆಗಳು, ಫುಡ್ ಈ ತರ ಕೊಡ್ತಾ ಇರ್ತಾರೆ. ಎಲ್ಲ ಮುಗಿಸ್ಕೊಂಡು ಈ ಹುಡುಗಿನ ಬಂದಿರೋನು ಕರ್ಕೊಂಡು ಹೋಗ್ತಿರುವಾಗ ತನ್ನ ಫ್ಯಾಮಿಲಿ ಎಲ್ಲ ಕಣ್ಣಲ್ಲಿ ನೀರ್ ಹಾಕೊಂತ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇವರಪ್ಪ ತುಂಬಾ ರೂಡ್ ಆಗಿ ಆಕ್ರೋಶವಾಗಿ ಹೇಳಿರ್ತಾನಲ್ಲ, ಶ್ರೀಮಂತರ ಮನೆಗೆ ನೀನು ವರ್ಕ್ ಮಾಡೋದಕ್ಕೆ ಹೋಗ್ಲೇಬೇಕು ಅಂತ. ಅವ್ರಪ್ಪನು ಕೂಡ ಈ ಹುಡುಗಿ ಹೋಗ್ತಾ ಇರೋದನ್ನ ನೋಡಿ ಕಣ್ಣಲ್ಲಿ ನೀರ್ ಹಾಕೊಂತಾನೆ. ಓಶಿನ್ನು ಹೀಗೆ ಕಣ್ಣಲ್ಲಿ ನೀರ್ ಹಾಕೊಂಡೆ ಆ ಪ್ಲೇಸ್ ನ ಬಿಟ್ಟು ಬಂದ್ಬಿಡ್ತಾಳೆ. ಆ ಶ್ರೀಮಂತರ ಮನೆಗೆ ಬಂದಿದ್ದು ಫಸ್ಟ್ ಡೇನೆ ಓಶನ್ಗೆ ತುಂಬಾ ಕೆಲಸ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ಬೆಳಗ್ಗೆನೆ ಎದ್ದೇಳ್ಬಿಟ್ಟು ಬಾವಿಯಲ್ಲಿರೋ ನೀರ್ನ ಪಕ್ಕದಲ್ಲಿರೋ ಡ್ರಮ್ಸ್ಗೆಲ್ಲ ತುಂಬಿಸ್ಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಸೌದೆನ ಉಪಯೋಗ ಮಾಡ್ಕೊಂಡು ಈ ಹುಡುಗಿನೇ ಫುಡ್ ನ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಫುಡ್ ಎಲ್ಲ ಒಂದ್ ಹತ್ರ ಇಟ್ಟಿದ್ದಾದ್ಮೇಲೆ ಅದನ್ನ ತಿನ್ನೋದಕ್ಕೆ ಆ ಮನೆಯಲ್ಲಿರೋರು ಎಲ್ಲಾರು ಒಂದ್ ಹತ್ರ ಬಂದು ಕುತ್ಕೊಂತಾರೆ. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲೂ ಕೂಡ ಓಶಿನ್ನು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಇವತ್ತಾದ್ರೂ ಡಿಲಿಷಿಯಸ್ ಆಗಿರೋ ಫುಡ್ ನ ತಿನ್ಬೋದು ಅಂತ. ಆದ್ರೆ ಆ ಮನೆ ಓನರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾಳೆ. ಇವಳ ಹತ್ತರಕ್ಕೆ ಬಂದ್ಬಿಟ್ಟು ನಿನ್ ಕೆಲ್ಸ ಇನ್ನ ಮುಗ್ದೋಗಿಲ್ಲ, ಹೋಗಿ ಮನೆನ ಕ್ಲೀನ್ ಮಾಡು, ತ್ಯಾವ ಬಟ್ಟೆ ಎತ್ಕೊಂಡು ಮನೆ ಎಲ್ಲ ನೀನೇ ಒರೆಸ್ಬೇಕಾಗುತ್ತೆ ಅಂತ ಹೇಳೋದ್ರಿಂದ ಚಿಕ್ಕ ಹುಡುಗಿ ಬಾಧೆ ಪಟ್ಕೊಂಡೆ ಕ್ಲೀನ್ ಆಗಿ ಎಲ್ಲಾ ಕಡೆಯಿಂದನೂ ವಾಶ್ ಮಾಡ್ಕೊಂಡು ಬರ್ತಿರ್ತಾಳೆ. ಆದ್ರೂನು ಕೂಡ ಆ ಮನೆ ಓನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಈ ಚಿಕ್ಕ ಹುಡುಗಿಗೆ ಕಾಟ ಕೊಡ್ಬೇಕು ಅಂತ ಹೇಳಿ ಒಂದೊಂದ್ ಹತ್ರ ನೀನು ಕ್ಲೀನ್ ಆಗಿ ವಾಶ್ ಮಾಡಿಲ್ಲ ಅಂತ ಹೇಳಿ ಆ ಹುಡುಗಿನ ಬೈದು ಫಸ್ಟ್ ಡೇನೆ ಹೊಡಿತಾಳೆ. ಓಶಿನ್ನು ತುಂಬಾ ಬಾಧೆ ಪಟ್ಕೊಂಡು ನಂತರ ಎಲ್ಲೆಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿಲ್ವೋ ಅದನ್ನೆಲ್ಲ ಮತ್ತೊಂದ್ಸತಿ ಕ್ಲೀನ್ ಮಾಡ್ತಾಳೆ. ಈ ಕೆಲಸ ಎಲ್ಲ ಮಾಡಿದ್ದಾದ್ಮೇಲೆ ತಿನ್ನೋದಕ್ಕೆ ಫುಡ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋ ಹತ್ರಕ್ಕೆ ಬಂದು ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ನಿಜ ಹೇಳ್ಬೇಕಂದ್ರೆ ಅಲ್ಲಿ ತಿನ್ನೋದಕ್ಕೆ ತುಂಬಾ ಜನರು ಬಂದಿರ್ತಾರಲ್ವಾ, ಅವರು ಈ ಹುಡುಗಿಗೋಸ್ಕರ ಸ್ವಲ್ಪನೂ ಕೂಡ ಮಿಕ್ಸ್ತೀರ ಎಲ್ಲಾನು ಖಾಲಿ ಮಾಡಕ್ ಬಿಟ್ಟಿರ್ತಾರೆ. ಆ ಬಾಕ್ಸ್ ಅಲ್ಲಿ ಅಲ್ಪ ಸ್ವಲ್ಪ ಮಾತ್ರನೇ ರೈಸ್ ಇರುತ್ತೆ. ಇವಳು ಸ್ವಲ್ಪನೂ ಕೂಡ ಡಿಸಪಾಯಿಂಟ್ ಆಗ್ತೀರಾ ಮಿಕ್ಕಿರೋ ಒಂದು ರೈಸ್ ನ ಚಿಕ್ಕ ಬೌಲ್ಗೆ ಹಾಕೊಂಡು ಆ ರೈಸ್ ನ ತಿಂತಾಳೆ. ನಿಜ ಹೇಳ್ಬೇಕಂದ್ರೆ ಓಶನ್ಗೆ ಸ್ಕೂಲ್ಗೆ ಹೋಗ್ಬೇಕು, ಓದ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಇವಳ ಕುಟುಂಬ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕಾಗದೆ ಈ ಹುಡುಗಿ ಮನೆಯಲ್ಲೇ ಇದ್ದೋಗ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಓನರ್ಗೆ ಒಂದು ಚಿಕ್ಕ ಮಗು ಇರುತ್ತೆ. ಅದಕ್ಕೆ ಒಂದು 2 to 3 months ಇರುತ್ತೆ. ಆ ಮಗುನ ಬೆನ್ನಿಗೆ ಕಟ್ಕೊಂಡು ತಿರ್ಗಾಡ್ತಾ ಇದ್ರೆ ಮಲ್ಕೊಳ್ಳುತ್ತಂತೆ. ಓಶಿನ್ನು ಅದೇ ಕೆಲಸ ಮಾಡ್ತಿರೋ ಒಂದು ಟೈಮಲ್ಲಿ ಆ ಪಕ್ಕದ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ಬ್ಯಾಗ್ ನ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಓಶನ್ಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವಾ, ಬುಕ್ ನೋಡೋದಕ್ಕೆ ಹೇಗಿರುತ್ತೆ, ಅದರಲ್ಲಿರೋ ಅಕ್ಷರಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂರಿಯಾಸಿಟಿಯಿಂದ ಆ ಮಕ್ಕಳ ಹತ್ರಕ್ಕೆ ಹೋಗಿ ನೋಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಓನರ್ ಅಲ್ಲಿಗೆ ಬಂದು ನನ್ ಮಗುನ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ, ಆಚೆಗಡೆ ತುಂಬಾ ಚಳಿ ಐತೆ, ನೀನು ಫಸ್ಟ್ ಮನೆ ಒಳಗಡೆಗೆ ಹೋಗು, ನೀನ್ ಈ ತರ ಬಂದಿರೋದಕ್ಕೆ ನಿನಗೆ ಪನಿಷ್ಮೆಂಟ್ ಆಗಿ ಆ ಮಗುಗೆ ಸಂಬಂಧಪಟ್ಟಿರೋ ಎಲ್ಲಾ ಬಟ್ಟೆಗಳನ್ನ ನೀನು ಹೋಗಿಬೇಕಾಗುತ್ತೆ ಅಂತ ಹೇಳಿ ಪನಿಷ್ಮೆಂಟ್ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ಹುಡುಗಿಗೆ ಬಟ್ಟೆಗಳನ್ನ ಯಾವ ತರ ಹೋಗಿಬೇಕು, ಬಾವಿಯಲ್ಲಿರೋ ನೀರ್ನ ಉಪಯೋಗ ಮಾಡ್ಕೊಂಡು ಈ ಬಟ್ಟೆನ ಯಾವ ತರ ವಾಶ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ಬಾವಿಯಿಂದ ಎತ್ಕೊಂಡಿರೋ ನೀರೆಲ್ಲ ವೇಸ್ಟ್ ಮಾಡಾಕ್ ಬಿಡ್ತಾ ಇರ್ತಾಳೆ. ಓನರ್ ಅಲ್ಲಿಗೆ ಬಂದು ಈ ಹುಡುಗಿ ಈ ತರ ಮಾಡ್ತಾ ಇರೋದನ್ನ ನೋಡಿ ಎಳ್ದು ಕೆಳಗಡೆಗೆ ಬಿಸಾಕ್ ಬಿಡ್ತಾಳೆ. ನೀನ್ ಇನ್ಮೇಲೆ ಬಟ್ಟೆನ ಹೋಗಿಬೇಕು ಅಂದ್ರೆ ಬಾವಿಯಲ್ಲಿರೋ ನೀರ್ನ ಎತ್ಕೊಳ್ಳೋದಕ್ಕೆ ಹೋಗ್ಬೇಡ, ಈ ಊರ ಆಚೆಗಡೆ ಒಂದು ನದಿ ಹರಿತಾ ಇತ್ತಲ್ವಾ, ಅಲ್ಲಿಗೆ ಈ ಬಟ್ಟೆನ ಎತ್ಕೊಂಡೋಗಿ ವಾಶ್ ಮಾಡ್ಕೊಂಡು ಬರೋವರೆಗೂ ನೀನು ಮನೆಗೆ ಬರೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಆರ್ಡರ್ ಹಾಕ್ತಾಳೆ. ಇನ್ನೇನು ಮಾಡೋದಕ್ಕಾಗದೆ ಈ ಚಿಕ್ಕ ಹುಡುಗಿ ಬಟ್ಟೆನ ಬೆನ್ ಮೇಲೆ ಎತ್ಕೊಂಡು ಆ ನದಿ ಹತ್ರಕ್ಕೆ ಹೋಗ್ತಾಳೆ. ಆದ್ರೆ ನದಿ ನೀರು ತುಂಬಾ ಕೋಲ್ಡ್ ಆಗಿರೋದ್ರಿಂದ ಅದರಲ್ಲಿ ಕೈ ಇಡೋದಕ್ಕೂ ಕೂಡ ಈ ಹುಡುಗಿ ಕೈಯಲ್ಲಿ ಆಗ್ತಿರೋದಿಲ್ಲ. ಬಟ್ ಓನರ್ ಹೇಳಿ ಇರ್ತಾಳೆ ಅಲ್ವಾ, ಈ ಬಟ್ಟೆ ಏನಾದ್ರೂ ವಾಶ್ ಮಾಡ್ಕೊಂಡಿರ ಎತ್ಕೊಂಡು ಹೋದ್ರೆ ಮನೆ ಒಳಗಡೆಗೆ ಕರ್ಸ್ಕೊಳ್ಳೋದಿಲ್ಲ. ಆ ಕೋಲ್ಡ್ ವಾಟರ್ ಅಲ್ಲೇ ತುಂಬಾ ಕಷ್ಟ ಪಟ್ಕೊಂಡು ಬಟ್ಟೆನ ಒಗೆದಿದ್ದಾದ್ಮೇಲೆ ಮನೆಗೆ ರಿಟರ್ನ್ ಆಗ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳ್ದೋಗ್ಬಿಡ್ತವೆ. ನಿಜ ಹೇಳ್ಬೇಕಂದ್ರೆ ನೋಡೋದಕ್ಕೆ ಚಿಕ್ಕ ಹುಡುಗಿ ಆಗಿದ್ರು ಕೂಡ ಸ್ವಲ್ಪ ದಿನಗಳಲ್ಲೇ ಮನೆ ಕೆಲ್ಸನ ಯಾವ ತರ ಮಾಡ್ಬೇಕು, ಎಲ್ಲೆಲ್ಲಿ ಏನೇನು ಕೆಲ್ಸಗಳು ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡ್ಬಿಟ್ಟಿರ್ತಾಳೆ. ಇದರಿಂದ ಓನರ್ ಈ ಹುಡುಗಿನ ಬೈಯೋದಕ್ಕೆ ಅವಕಾಶನೂ ಕೂಡ ಈ ಚಿಕ್ಕ ಹುಡುಗಿ ಕೊಡ್ತಿರೋದಿಲ್ಲ. ಕ್ಲೀನ್ ಆಗಿ ಎಲ್ಲಾ ಕೆಲ್ಸನೂ ಮಾಡ್ತಿರ್ತಾಳೆ. ಆದ್ರೆ ಒಂದು ದಿನ ಈ ಓನರು ಈ ಚಿಕ್ಕ ಹುಡುಗಿ ಮೇಲೆ ನನ್ ಮನೆಯಲ್ಲಿ ಕಳ್ತನ ಮಾಡಿದ್ದಾಳೆ ಅನ್ನೋ ಒಂದು ಆರೋಪ ಹಾಕ್ತಾಳೆ. ಈ ಓನರ್ ಹತ್ರ ಒಂದು ಕಾಯಿನ್ ಇತ್ತಂತೆ. ಆ ಕಾಯಿನ್ ನ ಈ ಹುಡುಗಿ ಕಳ್ತನ ಮಾಡಿದ್ದಾಳೆ ಅಂತ ಆ ಹುಡುಗಿ ಹತ್ರ ಕೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ಹುಡುಗಿಗೆ ಮನೇನ ಬಿಟ್ಟು ಬರೋ ಒಂದು ಟೈಮಲ್ಲಿ ಇವರ ಅಮ್ಮಮ್ಮ ಒಂದು ಕಾಯಿನ್ ಅನ್ನ ಕೊಟ್ಟಿರ್ತಾಳೆ, ನೆನಪಾಗಿಟ್ಕೋ ಅಂತ. ಆ ಕಾಯಿನ್ ಈ ಹುಡುಗಿ ಹತ್ರ ಐತೆ ಅಂತ ಆ ಮನೆಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಓನರು ತನ್ನ ಬಾಡಿ ಎಲ್ಲ ಚೆಕ್ ಮಾಡಿದಾಗ ಈ ಕಾಯಿನ್ ಕಾಣಿಸೋದ್ರಿಂದ ನೀನು ನನ್ನ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ, ನೀನು ಕಳ್ಳಿ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಹೇಗಂದ್ರೆ ಹಾಗೆ ಬೈತಾಳೆ. ಈ ಆರೋಪನ ತಡೆಕಾಳದಕ್ಕಾಗದೆ ಚಿಕ್ಕ ಮಗು ಆಗಿರೋ ಓಶಿನ್ನು ಮಂಜು ಬೀಳ್ತಾ ಇದ್ರು ಕೂಡ ಆಚೆಗಡೆ ಬಂದ್ಬಿಡ್ತಾಳೆ. ಹೀಗೆ ಸ್ವಲ್ಪ ದೂರ ಹೋದ್ಮೇಲೆ ಒಂದತ್ರ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಸಾಕು ಅನ್ನೋನು ಅಲ್ಲಿಗೆ ಬಂದು ಈ ಚಿಕ್ಕ ಹುಡುಗಿನ ತನ್ನ ಮನೆಗೆ ಎತ್ಕೊಂಡು ಹೋಗ್ತಾನೆ. ಓಶಿನಿಗೆ ಎಚ್ಚರಿಕೆ ಆಗಿತ್ತೆ, ಅವಳೊಂದು ಹೊಸ ಪ್ಲೇಸ್ ಅಲ್ಲಿ ಇರ್ತಾಳೆ. ನಾನು ಇಲ್ಲಿಗೆ ಹೇಗ್ ಬಂದೆ
ಕತ್ಕೊಂಡೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಿರೋ ಒಂದು ಟೈಮಲ್ಲೇ ಸಾಕು ಈ ಹುಡುಗಿಗೆ ಕುಡಿಯೋದಕ್ಕಂತ ಸೂಪ್ನ ಎತ್ಕೊಂಡ್ ಬರ್ತಾನೆ. ಆಚೆಗಡೆ ತುಂಬಾ ತಣ್ಣಕೈತೆ. ಈ ಸೂಪ್ನ ಕುಡಿ ಎಲ್ಲ ಸೆಟ್ ಆಗುತ್ತೆ ಅಂತ ಹೇಳೋದ್ರಿಂದ ಚಿಕ್ಕ ಹುಡುಗಿ ಸೂಪ್ನ ಕುಡಿತಿರುವಾಗ್ಲೇ ಅದೇ ಮನೆಯಲ್ಲಿ ಕಾಜು ಅನ್ನೋನು ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ನೀನು ಮಂಜಲ್ಲಿ ಬಿದ್ದೋದಾಗ ಸಾಕುನೇ ನಿನ್ನನ್ನ ಇಲ್ಲಿಗೆ ಎತ್ಕೊಂಡ್ ಬಂದ. ನಿನಗೆ ಎಚ್ಚರಿಕೆ ಆಗೋವರೆಗೂ ಈ ಹುಡುಗಿಗೆ ಏನಾಗೈತೆ ಅಂತ ರಾತ್ರಿ ಎಲ್ಲ ನಿನ್ನ ಪಕ್ಕದಲ್ಲೇ ಕುತ್ಕೊಂಡಿದ್ದ. ಇವಾಗ ಎಚ್ಚರಿಕೆ ಆಗಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಗವನೆ ಅಂತ ಕಾಜು ಅಂತಾನೆ. ಈ ಮಾತನ್ನ ಕೇಳಿದ್ದಾದ್ಮೇಲೆ ಓಷನ್ಗೆ ಸಾಕು ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ತುಂಬಾ ಬೆಳೆಯುತ್ತೆ. ಮತ್ತೊಂದು ಕಡೆ ಈ ಓನರ್ ಮನೆಯಲ್ಲಿ ಗೊತ್ತಾಗುತ್ತೆ ಈ ಓನರ್ ಮಗನೇ ಅವನು ಯಾರ ಹತ್ರನೂ ಸಾಲ ತಗೊಂಡು ಇರ್ತಾನಂತೆ. ಅವರಿಗೆ ಕೊಡೋದಕ್ಕಂತ ಇವ್ರ ಹತ್ರ ಇರೋ ಒಂದು ಕಾಯಿನ್ ನ ಎತ್ಕೊಂಡು ಅಂದ್ರೆ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಅಂದ್ರೆ ಈ ಚಿಕ್ಕ ಹುಡುಗಿ ಕಳ್ಳಿ ಅಂತ ಈ ಮನೆ ಓನರು ಅಂದಿರ್ತಾಳೆ ಅಲ್ವಾ, ಅದೆಲ್ಲ ತಪ್ಪು. ಈ ಮನೆಯಲ್ಲಿರೋ ಇವನ ಮಗನೇ ಆ ಕಾಯಿನ್ ನ ಕಳ್ತನ ಮಾಡ್ಕೊಂಡು ಎತ್ಕೊಂಡೋಗಿರ್ತಾನೆ. ಈ ಎಲ್ಲಾ ವಿಷಯ ಗೊತ್ತಾದ್ರೂ ಕೂಡ ಈ ಓನರ್ ಮುಖದಲ್ಲಿ ಸ್ವಲ್ಪನೂ ಕೂಡ ಗಿಲ್ಟಿ ಇರೋದಿಲ್ಲ. ಆ ಚಿಕ್ಕ ಹುಡುಗಿನ ನನ್ನ ಬಾಯಿಗೆ ಬಂದಿರೋ ಮಾತುಗಳು ಬೈದ್ನಲ್ವಾ ಅಂತ. ಆ ಚಿಕ್ಕ ಹುಡುಗಿನ ಬೈಯೋವಾಗ ಯಾವ ತರ ಫೇಸ್ ಹಿಡ್ಕೊಂಡಿದ್ಲೋ ಅದೇ ರೀತಿ ಇವಾಗನು ಕೂಡ ಮೈಂಟೈನ್ ಮಾಡ್ತಿರ್ತಾಳೆ. ಓಶಿನ್ ಈ ಮನೆಗೆ ಬಂದು ತುಂಬಾ ದಿನಗಳು ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಸಾಕು ಆ ಹುಡುಗಿ ಹತ್ರ ನಿನ್ನ ಮನೆ ಎಲ್ಲಿರೋದು ಅಂತ ನನಗೆ ಹೇಳಿದ್ರೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಬಟ್ ಓಶಿನ್ಗೆ ಇವಾಗ ಯಾವ ಮುಖ ಹಿಡ್ಕೊಂಡು ಓನರ್ ಮನೆಗೆ ಹೋಗ್ಬೇಕು? ನಾನು ಕಳ್ಳಿ ಅಂತ ಅನ್ಸ್ಕೊಂಡಿದ್ದೀನಿ. ನನ್ ಮನೆಗೂ ಕೂಡ ಹೋಗೋದಕ್ಕೆ ಆಗಲ್ಲ. ನಾನು ಇದೇ ಮನೆಯಲ್ಲಿ ನಿನ್ ಜೊತೆ ಇರ್ತೀನಿ ಅಂತ ಸಾಕು ಹತ್ರ ಅಂದಾಗ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಮನೆ ಸಾಕುದು ಅಲ್ಲ. ಈ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನಲ್ವಾ ಕಾಜು ಅನ್ನೋನು, ಅವನು ಸಾಕುಗೆ ಈ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿರ್ತಾನೆ ಅಂತ ಗೊತ್ತಾಗುತ್ತೆ. ಇವಾಗ ಇವನು ಎಲ್ಲೋ ಒಂದ್ ಹತ್ರ ಬಿದ್ದೋಗಿರೋ ಒಂದು ಹುಡುಗಿನ ಎತ್ಕೊಂಡ್ ಬಂದು ಇವನ ಮನೆಯಲ್ಲಿ ಇಡ್ತೀನಿ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಲ್ವಾ. ಇದರಿಂದ ಕಾಜು ಹಾಗೆ ಸಾಕು ಇಬ್ಬರ ನಡುವೆ ಒಂದು ಚಿಕ್ಕ ಗಲಾಟೆ ನಡೆಯುತ್ತೆ. ಇದೆಲ್ಲ ಆದ್ಮೇಲೆ ನಮ್ಮ ಹುಡುಗಿ ಸಾಕು ಹತ್ರಕ್ಕೆ ಬಂದು ತನ್ನ ಬಾಧೆನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಂದ್ರೆ ಹಳೆ ಓನರು ಯಾವ ತರ ಈ ಹುಡುಗಿ ಮೇಲೆ ಕಳ್ಳಿ ಅನ್ನೋ ಒಂದು ಆರೋಪನ ಹಾಕಿ ಮನೆಯಿಂದ ಆಚೆಗಡೆ ಬಂದ್ಬಿಟ್ಲು ಅನ್ನೋ ಒಂದು ವಿಷಯನ ಹೇಳ್ದಾಗ ಅದಕ್ಕೆ ಸಾಕು ಅಂತಾನೆ, ಓಶಿನ್ ಅಂದ್ರೇನೆ ವಿಶ್ವಾಸ. ನಾನ್ ನಿನ್ನನ್ನ ನಂಬ್ತಾ ಇದ್ದೀನಿ, ನೀನ್ ಆ ಮನೆಯಲ್ಲಿ ಕಳ್ತನ ಮಾಡಿಲ್ಲ ಅಂತ. ಆದ್ರೆ ನಿನ್ಗೊಂದು ಮಾತು ಹೇಳ್ತೀನಿ, ಎಲ್ಲಿ ನಿನಗೆ ಆರೋಪ ಬಿದ್ದಿರುತ್ತೋ ಆವಾಗಿಂದ ಆವಾಗನೇ ಕ್ಲಿಯರ್ ಮಾಡ್ಕೋಬೇಕು. ನೀನು ಅಮಾಯಕಿ ಆಗಿದ್ರು ಕೂಡ ಏನು ಮಾತಾಡಿದ್ರ ಸುಮ್ನೆ ಬಂದ್ಬಿಡೋದು ತಪ್ಪು. ನೀನು ತಪ್ಪು ಮಾಡದೇ ಇದ್ದಾಗ ಯಾರಿಗೂ ಕೂಡ ತಲೆ ಬಾಗಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಓಶಿನ್ ಸಾಕು ಜೊತೆ ಸೇರ್ಕೊಂಡು ಬೇಟೆ ಆಡೋದಕ್ಕಂತ ಕಾಡ್ ಒಳಗಡೆಗೆ ಹೋಗ್ತಾಳೆ. ಬಟ್ ಏನಾಯ್ತೋ ಏನೋ ಸಡನ್ ಆಗಿ ಸಾಕು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಮ್ಮ ಚಿಕ್ಕ ಹುಡುಗಿನೇ ಹೇಗೋ ಹಾಗೆ ಕಷ್ಟಪಟ್ಟು ಮನೆ ಹತ್ರಕ್ಕೆ ಎತ್ಕೊಂಡ್ ಬಂದ್ಮೇಲೆ ಕಾಜು ಅವನ್ಗೆ ಮೆಡಿಕೇಶನ್ ಕೊಟ್ಟು ಓಶಿನ್ ಹತ್ರ ಅಂತಾನೆ, ಸಾಕು ಒಬ್ಬ ಸೋಲ್ಜರು ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿರೋ ಒಂದು ಟೈಮಲ್ಲಿ ಯುದ್ಧ ಭೂಮಿಯಲ್ಲಿ ಇವನ ಕಣ್ಣು ಮುಂದೆ ತುಂಬಾ ಜನರು ಸತ್ತೋಗೋದನ್ನ ನೋಡಿ ಇವನು ಭಯ ಬಿದ್ದು ಅಲ್ಲಿಂದ ಓಡಿ ಬಂದ್ಬಿಟ್ಟಿದ್ದಾನೆ. ಅಫಿಷಿಯಲ್ಸ್ಗೆ ಯಾರಿಗೂ ಗೊತ್ತಾಗ್ದಿರಾ ಇವನು ನನ್ನ ಹತ್ರ ಬಚ್ಚಿಕೊಂಡು ಆರಾಮಾಗಿ ಇವನ ಲೈಫ್ ನ ಲೀಡ್ ಮಾಡ್ತಿದ್ದಾನೆ. ಬಟ್ ಇಲ್ಲಿ ತೊಂದ್ರೆ ಏನಪ್ಪಾ ಅಂದ್ರೆ ಇವನು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡೋದಕ್ಕೆ ಹೋದಾಗ ಒಂದು ಬುಲೆಟ್ ಇವನ ಬಾಡಿಗೆ ಬಿದ್ದೈತೆ. ಆ ಬುಲೆಟ್ ಇವಾಗನು ಕೂಡ ಇವನ ಬಾಡಿಯಲ್ಲೇ ಇರೋದ್ರಿಂದ ಆವಾಗ ತುಂಬಾ ನೋವನ್ನ ಅನುಭವಿಸ್ತಾನೆ. ಅದ್ರ ಜೊತೆಗೆ ಯಾವಾಗಂದ್ರೆ ಅವಾಗ ಎಲ್ಲಂದ್ರೆ ಅಲ್ಲಿ ಕಣ್ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರ್ತಾನೆ ಅಂತ ಕಾಜು ಅಂತಾನೆ. ಓಶಿನ್ ಕಣ್ತಿರುಗಿ ಬಿದ್ದೋದಾಗ ಇವನು ಯಾವ ರೀತಿ ನೈಟ್ ಎಲ್ಲ ಮಲಗ್ದಿರಾ ಓಶಿನ್ ಪಕ್ಕದಲ್ಲೇ ಇದ್ನೋ ಅದೇ ರೀತಿ ಓಶನ್ ಕೂಡ ಅವನಿಗೆ ಎಚ್ಚರಿಕೆ ಆಗೋವರ್ಗುನು ಅವತ್ತು ರಾತ್ರಿ ಫುಲ್ಲು ತೇವ ಮಾಡಿರೋ ಒಂದು ಬಟ್ಟೆನ ಅವನ ತಲೆಗೆ ಹಾಕೋದು ತೆಗೆಯೋದು ಹಾಕೋದು ಇದೇ ತರ ಎಚ್ಚರಿಕೆ ಆಗೋವರ್ಗುನು ಈ ಹುಡುಗಿ ಅವನ ಮುಂದೆನೆ ಕುತ್ಕೊಂಡಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ಟೈಮ್ ಪಾಸ್ ಆಗೋದಕ್ಕಂತ ಬುಕ್ ನ ಓದ್ತಿರೋ ಒಂದು ಟೈಮಲ್ಲಿ ಓಶಿನ್ ಅವನ ಹತ್ರ ಕೇಳ್ತಾಳೆ, ನನಗೆ ಓದ್ಕೊಳ್ಬೇಕು ಅಂತ ಆಸೆ ಇತ್ತು, ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ನಮ್ಮ ಅಪ್ಪ ಅಮ್ಮ ಹತ್ರ ಅಮೌಂಟ್ ಇರ್ಲಿಲ್ಲ, ಅದಕ್ಕೆ ನಾನು ಓದ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಪ್ಲೀಸ್ ನನಗೆ ಓದೋದು ಬರೆಯೋದನ್ನ ಕಳಿಸ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಸಾಕು ನಾನ್ ನಿನಗೆ ಕಳಿಸ್ತೀರ ಇರ್ತೀನ, ಬಾ ನನ್ ಪಕ್ಕದಲ್ಲಿ ಕುತ್ಕೋ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಒಂದೇ ಬಾರಿ ಈ ಸೆಂಟೆನ್ಸ್ ನ ಓದೋದಕ್ಕೆ ಆಗೋದಿಲ್ಲ, ಬೇಸಿಕ್ಸ್ ಇಂದ ನೀನು ಕಲ್ತ್ಕೋಬೇಕಾಗುತ್ತೆ. ಅಕ್ಷರಗಳಂದ್ರೆ ಏನು ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಬೇಸಿಕ್ ಇಂದ ಕಳ್ಸೋದಕ್ಕೆ ಶುರು ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ಹುಡುಗಿ ತುಂಬಾ ಶಾರ್ಪ್ ಹುಡುಗಿ ಆಗಿರೋದ್ರಿಂದ ಅವನ ಕಳಿಸ್ತಿರೋ ಒಂದು ಪಾಠನ ತುಂಬಾ ಸ್ಪೀಡ್ ಆಗಿ ಕಲ್ತ್ಕೊಂತಾಳೆ. ಅದರ ಜೊತೆಗೆ ಇವರು ಎಷ್ಟು ದಿನಗಳು ಇವರ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ನಾನು ಬೇಗ ವಿದ್ಯಾಭ್ಯಾಸ ಕಲಿಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸ್ಪೀಡ್ ಆಗಿ ಇವಳು ಓದೋದಕ್ಕೆ ಬೇಕಾಗಿರೋ ಬೇಸಿಕ್ಸ್ ಏನೇನ್ ಬೇಕೋ ಅದನ್ನೆಲ್ಲ ಕಲ್ತ್ಕೊಂಡ್ಬಿಡ್ತಾಳೆ. ಸಾಕು ಯಾವಾಗ್ಲೂ ಒಂದು ಹಾರ್ಮೋನಿನ ಪ್ಲೇ ಮಾಡ್ತಿರ್ತಾನೆ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇವನ್ಗೆ ಹಾರ್ಮೋನಿನ ಪ್ಲೇ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಆ ಇನ್ಸ್ಟ್ರೂಮೆಂಟ್ ಇಂದ ಯಾವ ತರ ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕು ಅಂತ ಒಂದು ಬುಕ್ ನ ಇವನು ಮೈಂಟೈನ್ ಮಾಡ್ತಿರ್ತಾನೆ. ಒಂದು ದಿನ ಓಶಿನ್ ಸಾಕು ಹತ್ರ ನೀನ್ ಯಾಕೆ ಯುದ್ಧ ಭೂಮಿಯಿಂದ ರಿಟರ್ನ್ ಬಂದ್ಬಿಟ್ಟಿತ್ತು ಅಂತ ಕೇಳಿದಾಗ ಅದಕ್ಕೆ ಸಾಕು ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ನಿಜ ಹೇಳ್ಬೇಕಂದ್ರೆ ನನಗೆ ಯುದ್ಧ ಅನ್ನೋ ಒಂದು ಕಾನ್ಸೆಪ್ಟೇ ಇಷ್ಟ ಇಲ್ಲ. ನಾವ್ ಯಾಕೆ ಈ ದೇಶಕ್ಕೋಸ್ಕರ ಹೋರಾಡ್ಬೇಕು? ನನ್ನ ತಂದೆ ತಾಯಿ ಫ್ಯಾಮಿಲಿನೇ ಎಲ್ಲ ಬಿಟ್ಟು ನಾನು ಯುದ್ಧ ಮಾಡೋದಕ್ಕೆ ಯಾಕೆ ಹೋಗ್ಬೇಕು? ಯುದ್ಧದಲ್ಲಿ ಯಾಕೆ ಸತ್ತೋಗ್ಬೇಕು? ಈ ದೇಶ ಇವಾಗ ಏನ್
ಯಾಕೆ ಯುದ್ಧ ಮಾಡ್ತೈತೆ ಅಂತ ನನಗೂ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಏನೋ ಒಂದು ಚಿಕ್ಕ ವಿಷಯಕ್ಕೆ ಯುಗೋ ಹರ್ಟ್ ಆಗಿ ಇಂತ ಒಂದು ಯುದ್ಧ ಮಾಡ್ತಿದ್ದಾರೆ. ಅದರಲ್ಲಿ ತುಂಬಾ ಜನರು ಅವಶ್ಯಕತೆ ಇಲ್ದಿರಾನೆ ಸತ್ತೋಗ್ಬಿಡ್ತಾ ಇದ್ದಾರೆ. ಅದಕ್ಕೆ ನನಗೆ ಯುದ್ಧ ಅಂದ್ರೆ ಇಷ್ಟ ಇಲ್ಲ. ಇದರಿಂದಾನೇ ನಾನು ರಿಟರ್ನ್ ಬಂದ್ಬಿಟ್ಟಿತ್ತು, ಬೇರೆ ಏನು ಇಲ್ಲ ಅಂತ ಹೇಳಿ ಸಾಕು ಅಂತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೀತವೆ. ಸಾಕು ಹಾಗೆ ಓಶಿನ್ ಇವರಿಬ್ಬರ ಮಧ್ಯೆ ಬಾಂಡಿಂಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಿಜ ಹೇಳ್ಬೇಕಂದ್ರೆ ವಿಂಟರ್ ಮುಗ್ದೋಗಿ ಸಮ್ಮರ್ ಕೂಡ ಬಂದ್ಬಿಡುತ್ತೆ. ಇದೇ ಟೈಮ್ ಅಲ್ಲಿ ಓಶಿನ್ನು ಸಾಕು ಬಾಯಿಂದ ಇವಳಿಗೆ ಇಷ್ಟವಾಗದೆ ಇರೋ ಒಂದು ಮಾತನ್ನ ಕೇಳ್ತಾಳೆ. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ, ನಾನ್ ನಿನ್ನನ್ನ ಅಲ್ಲಿ ಬಿಟ್ಟು ಬರ್ತೀನಿ ಅಂತ. ಆವಾಗ ಓಶಿನ್ನು ತುಂಬಾ ಬಾಧೆ ಪಟ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಅವನ ಹತ್ರಕ್ಕೆ ಬಂದು ಕಾಲ್ ಹಿಡ್ಕೊಂಡು ಕೇಳ್ಕೊಂತಾಳೆ, ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇಲ್ಲ, ನಾನು ನಿಮ್ ಜೊತೆನೆ ಇರ್ತೀನಿ ಅಂತ ಕೇಳ್ಕೊಂಡಾಗ ಅದಕ್ಕೆ ಸಾಕು ಅಂತಾನೆ, ನಿನಗಿನ್ನ 7 years ಅಷ್ಟೇ, ಇಂತ ಒಂದು ಕಾಡಲ್ಲಿ ನೀನು ಇರಬಾರ್ದು, ಅದನ್ನು ಕೂಡ ನಾವಿಬ್ಬರು ಬಾಯ್ಸ್ ಇದೀವಿ. ನಿಜ ಹೇಳ್ಬೇಕಂದ್ರೆ ನೀನಿನ್ನ ಚಿಕ್ಕ ಹುಡುಗಿ, ತಂದೆ ತಾಯಿ ಜೊತೆ ಇರ್ಬೇಕಾದವಳು. ಇಂಥ ಟೈಮಲ್ಲಿ ನಮ್ಮ ಇಬ್ಬರ ಜೊತೆನೆ ಇರ್ತೀನಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ನೀನು ಯೋಚನೆ ಮಾಡು ಅಂತ ಹೇಳಿ ಹೇಗೋ ಹಾಗೆ ಮಾತುಗಳು ಹೇಳಿ ಸಾಕು ಆ ಹುಡುಗಿನ ಕನ್ವಿನ್ಸ್ ಮಾಡ್ತಾನೆ. ಅವನಿಗೆ ನೆನಪಾಗಿ ಒಂದು ವಸ್ತುನ ಇವನು ಯಾವಾಗ್ಲೂ ಒಂದು ಹಾರ್ಮೋನಿನ ಪ್ಲೇ ಮಾಡ್ತಿರ್ತಾನಲ್ವಾ, ಅದನ್ನ ಆ ಹುಡುಗಿಗೆ ಕೊಟ್ಟು ಬೆನ್ನ ಮೇಲೆ ಹತ್ತಿಸ್ಕೊಂಡು ಆ ಹುಡುಗಿ ಯಾವ ಕಡೆ ರೂಟ್ ನ ಹೇಳ್ತಿರ್ತಾನೋ ಅದ್ರ ಕಡೆಗೆ ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಅವರ ಗ್ರಾಮದ ಆಚೆಗಡೆ ಈ ಹುಡುಗಿನ ಬಿಟ್ಟು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಿರುವಾಗ್ಲೇ ಅಲ್ಲಿಗೆ ಸ್ವಲ್ಪ ಜನ ಆಫೀಸರ್ಸ್ ಬಂದ್ಬಿಡ್ತಾರೆ. ಇವನೇ ಸಾಕು ಅಂತ ಅವ್ರಿಗೆ ಅರ್ಥ ಆಗೋದ್ರಿಂದ ಅವನನ್ನ ಹಿಡ್ಕೊಂಡು ಮತ್ತೆ ಆರ್ಮಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಸಾಕುಗೆ ಮತ್ತೆ ಆರ್ಮಿಯಲ್ಲಿ ಜಾಯಿನ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ಇದರಿಂದ ಆ ಹುಡುಗಿಗೆ ಫೈನಲ್ ಆಗಿ ಗುಡ್ ಬೈ ಹೇಳಿ ಅವನು ಅಲ್ಲಿಂದ ಹೊರಡೋಗ್ಬಿಡ್ತಾ ಇರ್ತಾನೆ. ಆಫೀಸರ್ಸ್ಗೆ ಅರ್ಥ ಆಗೋಗ್ಬಿಡುತ್ತೆ, ಇವನು ಮತ್ತೆ ನಮ್ ಕಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅದರಲ್ಲಿರೋ ಒಬ್ಬ ಆಫೀಸರ್ ಒಂದು ಗನ್ ಎತ್ಕೊಂಡು ಇವನ್ಗೆ ಶೂಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಬಾಡಿಯಲ್ಲಿ ಮೊದ್ಲೇ ಒಂದು ಬುಲೆಟ್ ಇರುತ್ತೆ. ಇವಾಗ ಇವನು ವೀಕ್ ಆಗಿರೋದ್ರಿಂದ ಬಿದ್ದಿದ್ದು ಒಂದೇ ಬುಲೆಟ್ ಗೆ ಸ್ಪಾಟ್ ಅಲ್ಲಿ ಇವನು ಸತ್ತೋಗ್ಬಿಡ್ತಾನೆ. ಓಶನ್ಗೆ ಇಷ್ಟು ದಿನಗಳಿಂದ ತುಂಬಾ ಕ್ಲೋಸ್ ಆಗಿರೋ ವ್ಯಕ್ತಿ ಸಾಕು, ಅವನು ಸತ್ತೋಗಿರೋದನ್ನ ಇವಳ ಕಣ್ ಮುಂದೆನೆ ನೋಡಿ ಅವಳು ಬಾಧೆ ಪಟ್ಕೊಂಡೆ ಇವಳ ಮನೆ ಹತ್ರ ಬರ್ತಾಳೆ. ತುಂಬಾ ದಿನಗಳಾದ್ಮೇಲೆ ಅಮ್ಮ ತನ್ನ ಮಗುನ ನೋಡೋದ್ರಿಂದ ಅವಳನ್ನ ತುಂಬಾ ಗಟ್ಟಿಯಾಗಿ ಹಗ್ ಮಾಡ್ಕೊಂತಾಳೆ. ಆದ್ರೆ ಅವ್ರ ಅಪ್ಪಗೆ ಈ ಹುಡುಗಿ ಇಲ್ಲಿಗೆ ಬಂದಿರೋದು ಇಷ್ಟ ಇರೋದಿಲ್ಲ. ಇದರಿಂದ ಕೆಳಗಡೆಗೆ ಹಾಕಿ ಓಶಿನ್ನ ಹೊಡಿತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಕಳ್ತನ ಮಾಡ್ಬಿಟ್ಟು ಬಂದಿದ್ದಾಳೆ ಅನ್ನೋ ಒಂದು ಆರೋಪ ಇನ್ನ ಈ ಚಿಕ್ಕ ಹುಡುಗಿ ಮೇಲೆನೆ ಇರೋದ್ರಿಂದ ಇವರಿಗೆ ಅಡ್ವಾನ್ಸ್ ಆಗಿ ಒಂದು ಅಕ್ಕಿ ಮೂಟೆನ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಕೂಡ ಅವರು ಬಂದು ಕಿತ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಇದರಿಂದ ಫಾದರ್ ತುಂಬಾ ಕೋಪದಲ್ಲಿ ಇರ್ತಾನೆ. ಚಿಕ್ಕ ಹುಡುಗಿನ ಬೈದಿದ್ದು ಹೊಡ್ತಿದ್ದೆಲ್ಲ ಆದ್ಮೇಲೆ ನಿನಗೆ ಪನಿಷ್ಮೆಂಟ್ ಆಗಿ ಇವತ್ತು ನೈಟ್ ಎಲ್ಲ ಆಚೆಗಡೆನೆ ಬಿದ್ದಿರೋ, ನೀನು ಮನೆ ಒಳಗಡೆಗೆ ಬರಬಾರ್ದು ಅಂತ ಹೇಳಿ ಪನಿಷ್ಮೆಂಟ್ ಕೊಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆ ಒಳಗಡೆಗೆ ಹೋದಾಗ ಅವ್ರ ಅಮ್ಮಗೆ ಒಂದು ಚಿಕ್ಕ ಬೇಬಿನೂ ಕೂಡ ಹುಟ್ಟಿರುತ್ತೆ. ಓಶಿನ್ ಆ ಬೇಬಿ ಹತ್ರ ತುಂಬಾ ಚೆನ್ನಾಗಿ ಆಟ ಆಡ್ತಿರೋ ಒಂದು ಟೈಮಲ್ಲೇ ಸಡನ್ ಆಗಿ ಒಂದು ಫ್ಯಾಮಿಲಿ ಬಂದು ಆ ಚಿಕ್ಕ ಮಗುನ ಅಲ್ಲಿಂದ ಎತ್ಕೊಂಡು ಹೊರಟೋಗ್ಬಿಡ್ತಾ ಇರ್ತಾರೆ. ಅದನ್ನ ನೋಡಿ ಓಶಿನ್ನು ನಮ್ಮ ಬೇಬಿನ ಯಾಕೆ ಎತ್ಕೊಂಡು ಹೊರಟೋಗ್ಬಿಡ್ತಾ ಇರೋದು ಅಂತ ಕೇಳಿದಾಗ, ನಿಜ ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಇದ್ರೆ ಈ ಬೇಬಿ ಕರೆಕ್ಟ್ ಆಗಿ 3 ಹೊತ್ತು ಊಟನೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಇದ್ರೆ ಈ ಬೇಬಿಗೆ ಏನು ತೊಂದರೆ ಬರೋದಿಲ್ಲ, ನೀನೇ ಡಿಸೈಡ್ ಮಾಡ್ಕೊ ಅಂತ ಹೇಳೋದ್ರಿಂದ ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡಿರೋ ಓಶಿನ್ನು ಏನು ಮಾತಾಡ್ತೀರಾ ಸುಮ್ನೆ ಇದ್ದೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಇದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡಿದ್ದು ಮತ್ತೆ ಇವರ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡೋದಕ್ಕೆ ಬೇರೆ ಹತ್ರ ಹೋಗ್ಬೇಕು ಅಂತ ಹೇಳಿ ಇವಳು ಇನ್ನೊಂದು ಜರ್ನಿನ ಶುರು ಮಾಡ್ತಾಳೆ. ಹೀಗೆ ಬೋಟ್ ಅಲ್ಲಿ ಬೇರೆ ಒಂದು ಊರಿಗೆ ಬಂದ್ಮೇಲೆ ಇವಳು ಇವಾಗ ಬೇರೆ ಮನೆಗೆ ಬಂದು ಅಲ್ಲಿ ಕೆಲಸ ಮಾಡೋದಕ್ಕಂತ ಎಲ್ಲರ ಹತ್ರನು ಕೇಳ್ತಿರ್ತಾಳೆ. ಆ ಟೈಮ್ ಅಲ್ಲಿ ಪ್ರತಿಯೊಬ್ರು ಕೂಡ ಅವ್ರಿಗೆ ಬೇಕಾಗಿರೋ ವರ್ಕರ್ಸ್ ಮೊದ್ಲೇ ಸಿಕ್ಕಿರೋದ್ರಿಂದ ನಮ್ಗೆ ಬೇಕಾಗಿರೋರು ಎಲ್ಲಾ ಸಿಕ್ಕಿದ್ದಾರೆ, ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗ ಅವ್ರೆ, ನಿನಗೆ ಇವಾಗ ಇಲ್ಲಿ ಯಾವುದೇ ಕೆಲಸ ಇಲ್ಲ, ನೀನು ಮನೆಗೆ ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಅವ್ರು ಎಷ್ಟೇ ಹೇಳಿದ್ರು ಕೂಡ ಓಶಿನ್ನು ಅದೇ ಮನೆ ಮುಂದೆ ಮಧ್ಯರಾತ್ರಿ ಆಗಿದ್ರು ಕೂಡ ಒಂದತ್ರ ಕುತ್ಕೊಂಡಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಮನೆ ಸೊಸೆ ಇವಳ ಹತ್ರ ಬಂದು ಅಷ್ಟೊತ್ತಲ್ಲಿ ಈ ಚಿಕ್ಕ ಹುಡುಗಿ ನಮ್ಮ ಮನೆ ಹತ್ರ ಎಂತಕ್ಕೆ ಕುತ್ಕೊಂಡಿರೋದು ಅಂತ ಕೇಳಿದಾಗ, ನಿಜ ಹೇಳ್ಬೇಕಂದ್ರೆ ನಾನೇನಾದ್ರೂ ನಿಮ್ಮ ಮನೆಯಲ್ಲಿ 2 years ಕೆಲಸ ಏನಾದ್ರೂ ಮಾಡಿದಿದ್ರೆ ನಮ್ಮ ಫ್ಯಾಮಿಲಿಗೆ ಬೇಕಾಗಿರೋ 5 ಮೂಟೆ ಅಕ್ಕಿ ಸಿಗ್ತಾ ಇತ್ತು. ಇದೇ ಒಂದು ರೀಸನ್ಗೆ ನಾನು ಈ ಮನೆಯಲ್ಲಿ ಕೆಲಸ ಮಾಡ್ಬೋದು ಅಂತ ಬಂದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಕೆಲ್ಸನೇ ಇಲ್ಲ, ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ದಾರೆ. ಪ್ಲೀಸ್ ನನಗೆ ಕೆಲಸ ಕೊಡ್ತೀರಾ, ನಾನು ಈ ಮನೆಯಲ್ಲಿ ನಿಮ್ಗೆ ಬೇಕಾಗಿರೋ ಎಲ್ಲಾ ಕೆಲ್ಸನೂ ಮಾಡ್ತೀನಿ, ನನಗೆ ಎಲ್ಲಾ ಕೆಲ್ಸಗಳು ಬರ್ತವೆ ಅಂತ ಆ ಚಿಕ್ಕ ಹುಡುಗಿ ಸೊಸೆ ಹತ್ರ ಕೇಳ್ಕೊಂತಾಳೆ. ಆದ್ರೆ ಸೊಸೆ ಇದ್ಕೊಂಡು ಈ ಮನೆಯಲ್ಲಿ ಯಾರು ಕೆಲ್ಸದಲ್ಲಿ ಇರ್ಬೇಕು ಇರಬಾರ್ದು ಅನ್ನೋದು ನಮ್ಮ ಅತ್ತೆ ನೋಡ್ಕೊಂತಾರೆ. ಈ ಮನೆಗೆ ಬೇಕಾಗಿರೋ ಎಲ್ಲಾ ವರ್ಕರ್ಸ್ ಸಿಕ್ಕಿರೋದ್ರಿಂದ ಈ ಸ್ವಲ್ಪ ಅಮೌಂಟ್ ನೀನು ನಿನ್ನ ಹತ್ರ ಹಿಡ್ಕೊಂಡು ರಾತ್ರಿ ಎಲ್ಲಾದ್ರೂ ಒಂದು ಆಶ್ರಮದಲ್ಲಿದ್ದು ಬೆಳಕಾಗಿದ್ದೆ ನಿಮ್ಮ ಮನೆಗೆ ಹೊರಟೋಗ್ಬಿಡು ಅಂತ ಸೊಸೆ ಹೇಳ್ತಾಳೆ. ಆದ್ರೆ ಓಶಿನ್ನು ಸೊಸೆ ಮಾತನ್ನು ಕೂಡ ಕೇಳೋದಿಲ್ಲ. ಅಲ್ಲೇ ಕೂತ್ಕೊಂಡು ನನಗೆ ಕೆಲ್ಸ ಬೇಕೇ ಬೇಕು ಅಂತ ವಾದ ಮಾಡ್ತಿರೋ ಒಂದು ಟೈಮಲ್ಲಿ ಪಕ್ಕದಲ್ಲಿ ಇರೋ ಈ ಮನೆ ಅತ್ತೆ ಮುದುಕಿ ನೋಡ್ಬಿಟ್ಟು ಈ ಹುಡುಗಿಗೆ ಎಷ್ಟೇ ಹೇಳ್ತಾ ಇದ್ರು ನಾನು ಕೆಲ್ಸ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಈ ಹುಡುಗಿ ಅಲ್ಲಿತ್ತಲ್ವಾ, ಅದನ್ನ ನೋಡಿ ಈ ಚಿಕ್ಕ ಹುಡುಗಿನ ಕೆಲ್ಸದಲ್ಲಿ ಇಡ್ಕೋಬೇಕು ಅಂತ
ಡಿಸಿಷನ್ ತಗೊಂತಾಳೆ. ಇದರಿಂದ ಚಿಕ್ಕ ಹುಡುಗಿ ಅವ್ರ ಅತ್ತೆಗೆ ಧನ್ಯವಾದಗಳು ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಚಿಕ್ಕ ಹುಡುಗಿ ಬೇಗನೆ ಎದ್ದೇಳ್ಬಿಟ್ಟು ಈ ಮನೆಗೆ ಸಂಬಂಧಪಟ್ಟಿರೋ ಎಲ್ಲಾ ವರ್ಕು ನಾನೇ ಮಾಡಬೇಕು ಅಂತ ಹೇಳಿ ಅಲ್ಲಿರೋ ವರ್ಕರ್ಸ್ ಹತ್ರಕ್ಕೆ ಹೋಗಿ ನಾನು ಊಟನ ಪ್ರಿಪೇರ್ ಮಾಡ್ತೀನಿ, ಇವ್ರಿಗೆ ಬೇಕಾಗಿರೋ ಎಲ್ಲಾ ಫುಡ್ ನಾನೇ ಮಾಡ್ತೀನಿ ಅಂತ ಅಲ್ಲಿರೋರ ಹತ್ರ ವಾದ ಮಾಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋರು ಯಾರನ್ನು ಕೂಡ ಈ ಚಿಕ್ಕ ಹುಡುಗಿಗೆ ಕೆಲಸ ಕೊಡಬಾರ್ದು ಅಂತ ಅನ್ಕೊಂಡೇ ಇರ್ತಾರೆ. ಇಷ್ಟೊಂದು ಕೆಲಸ ಈ ಚಿಕ್ಕ ಹುಡುಗಿ ಹೇಗೆ ಮಾಡ್ತಾಳೆ ಅಂತ. ಅದಕ್ಕೆ ಆ ಚಿಕ್ಕ ಹುಡುಗಿ ಇಲ್ಲ ನಾನು ಎಲ್ಲಾ ಕೆಲ್ಸನೂ ಮಾಡ್ತೀನಿ, ಹಳೆ ಓನರ್ ಆದ್ರೆ ನನ್ನ ಹತ್ರನೇ ಎಲ್ಲಾ ಕೆಲ್ಸಗಳು ಮಾಡಿಸ್ತಿದ್ಲು ಅಂತ ಇವಳು ಮನ್ಸಲ್ಲಿ ಅನ್ಕೊಂತಾಳೆ. ಬಟ್ ಅಲ್ಲಿರೋರು ಯಾರನ್ನು ಕೂಡ ಈ ಚಿಕ್ಕ ಹುಡುಗಿಗೆ ಕಷ್ಟ ಕೊಡೋ ಅಷ್ಟು ಕೆಲ್ಸ ಕೊಡಬಾರ್ದು ಅಂತ ಅನ್ಕೊಂಡಿರ್ತಾರೆ. ಆ ಮನೆ ಸೊಸೆ ಇರ್ತಾಳಲ್ವಾ, ಅವಳಿಗೆ ಇಬ್ರು ಮಕ್ಕಳು ಇರ್ತಾರೆ. ಒಂದು ಚಿಕ್ಕ ಪಾಪು ಇರುತ್ತೆ. ಆ ಪಾಪುನ ಬೆನ್ ಮೇಲೆ ಹಾಕೊಂಡು ಈ ಚಿಕ್ಕ ಹುಡುಗಿ ಓಡಾಡ್ತಾ ಇರ್ತಾಳೆ. ದೊಡ್ಡ ಹುಡುಗಿ ಹೆಸರು ಬಂದ್ಬಿಟ್ಟು ಗಾಯು ಅಂತ. ಆ ಹುಡುಗಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಅವ್ರಮ್ಮ ಅಂತಾಳೆ, ನೀನೆಲ್ಲ ರೆಡಿ ಆದ, ನಿನ್ನನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಒಬ್ಬ ಕೆಲ್ಸಗಾರ ರೆಡಿ ಆಗಿದ್ದಾನೆ ಅಂತ. ಅದನ್ನ ಈ ಚಿಕ್ಕ ಹುಡುಗಿ ಕೇಳಿಸ್ಕೊಂಡ್ಬಿಟ್ಟು ನೀನು ಇವಾಗ ದೊಡ್ಡವಳಾಗಿದೀಯಲ್ವಾ, ಒಬ್ಳೆ ಸ್ಕೂಲ್ಗೆ ಹೋಗೋದಕ್ಕೆ ನಿನ್ ಕೈಯಲ್ಲಿ ಆಗೋದಿಲ್ವಾ ಅಂತ ಕೇಳಿದಾಗ ಆ ಹುಡುಗಿ ಹೇಳಿರೋ ಒಂದು ಮಾತು ಗಾಯು ಬೇರೆ ತರ ಅರ್ಥ ಮಾಡ್ಕೊಂಡು ಓಶಿನ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಡಿಸೈಡ್ ಆಗ್ತಾಳೆ. ಓಶಿನ್ ಆ ಚಿಕ್ಕ ಬೇಬಿನ ಹಿಂದ್ಗಡೆ ಕಟ್ಕೊಂಡು ಒಂದು ರೂಮ್ ಅಲ್ಲಿ ನಡ್ಕೊಂಡು ಹೋಗ್ತಿರೋ ಒಂದು ಟೈಮಲ್ಲಿ ಒಂದತ್ರ ಒಂದು ಬುಕ್ ಕಾಣಿಸುತ್ತೆ. ನಾನು ಮೊದ್ಲೇ ಹೇಳಿದ್ನಲ್ಲ ಇವಳಿಗೆ ಪುಸ್ತಕ ಅಂದ್ರೆ ಸ್ಕೂಲ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಅಂತ. ಆ ಬುಕ್ನ ಎತ್ಕೊಂಡು ಓದೋದಕ್ಕೆ ಶುರು ಮಾಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಬೇರೆ ಯಾರೋ ಕರೆಯೋದ್ರಿಂದ ಪುಸ್ತಕ ಈ ಹುಡುಗಿ ಕೈಯಲ್ಲಿ ಐತೆ ಅನ್ನೋದನ್ನ ಮರ್ತೋಗ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡೆ ಕರ್ದಿರೋರ ಹತ್ರಕ್ಕೆ ಹೊರಟೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಗಾಯು ಸ್ಕೂಲ್ ಮುಗಿಸ್ಕೊಂಡು ರೂಮ್ ಹತ್ರ ಬಂದು ಆ ಹುಡುಗಿ ಪುಸ್ತಕಕ್ಕೋಸ್ಕರ ಹುಡ್ಕಾಡ್ತಾ ಇರ್ತಾಳೆ. ಗಾಯು ಎಲ್ಲಾ ಕಡೆ ಹುಡ್ಕಾಡ್ತಾಳೆ, ಬಟ್ ಪುಸ್ತಕ ಮಾತ್ರ ಸಿಗೋದಿಲ್ಲ. ಲಾಸ್ಟ್ಗೆ ಈ ಹುಡುಗಿ ಕೈಯಲ್ಲಿ ಸಿಗೋದ್ರಿಂದ ಈ ಹುಡುಗಿ ನನ್ನ ಪುಸ್ತಕ ಕಳ್ತನ ಮಾಡಿದ್ದಾಳೆ ಅಂತ ಇನ್ನೊಂದು ಆರೋಪ ಆಗ್ತಾಳೆ. ಇದರಿಂದ ಗಾಯು ಅವ್ರ ಅಪ್ಪ ಹಾಗೆ ತಾಯಿ ಇಬ್ರು ಈ ಮುದುಕಿ ಹತ್ರಕ್ಕೆ ಹೋಗಿ, ನೋಡಮ್ಮ ಇಂಥ ಹುಡುಗಿನ ನಾವು ಕೆಲ್ಸದಲ್ಲಿ ಹಿಡ್ಕೊಂಡಿರೋದು, ಪುಸ್ತಕಗಳನ್ನ ಕಳ್ತನ ಮಾಡ್ತಿದ್ದಾಳೆ. ಇಂಥ ಹುಡುಗಿ ಏನಾದ್ರೂ ನಮ್ಮ ಮನೆಯಲ್ಲಿದ್ರೆ ನಮ್ಮ ಮಕ್ಕಳು ಇದೇ ರೀತಿ ಆಗ್ತಾರೆ, ಬೇಗ ಆ ಹುಡುಗಿನ ಕೆಲ್ಸದಿಂದ ಕಿತ್ತಾಕು ಅಂತ ಹೇಳ್ತಾನೆ. ಈ ಮುದುಕಿ ಆ ಹುಡುಗಿನ ಏನೋ ಒಂದು ಮಾತು ಅನ್ನೋದಕ್ಕೂ ಮೊದ್ಲೇ ಓಶಿನ್ ಆ ಮುದುಕಿ ಹತ್ರ ಅಂತಾಳೆ, ನಾನು ಆ ಪುಸ್ತಕನ ಕಳ್ತನ ಮಾಡ್ಬೇಕು ಅಂತ ಎತ್ಕೊಂಡ್ಲಿಲ್ಲ, ಓದಬೇಕು ಅಂತ ಎತ್ಕೊಂಡೆ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಕರೆಯೋದ್ರಿಂದ ನಾನು ಆ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಹೊರಟೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಓಶಿನ್ ಹೇಳಿರೋ ಮಾತು ಕೇಳಿ ಎಲ್ಲರೂ ಶಾಕ್ ಆಗೋಗ್ಬಿಡ್ತಾರೆ. ಯಾಕಪ್ಪ ಅಂದ್ರೆ ಕೆಲಸ ಮಾಡೋದಕ್ಕೆ ಬಂದಿರೋ ಹುಡುಗಿ ಓದೋದಕ್ಕೆ ಹೇಗ್ ಸಾಧ್ಯ ಅಂತ. ಇವರೆಲ್ಲರೂ ಶಾಕಲ್ಲಿ ಇರುವಾಗ್ಲೇ ಓಶಿನ ಅವ್ರಿಗೆಲ್ಲರಿಗೂ ಡೌಟ್ ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ಪುಸ್ತಕನ ಎತ್ಕೊಂಡು ಅದರಲ್ಲಿರೋ ಒಂದು ಕಂಟೆಂಟ್ ನ ಓದೋದಕ್ಕೆ ಶುರು ಮಾಡ್ತಾಳೆ. ಅವಳು ಓದ್ತಾ ಇರೋದನ್ನ ನೋಡಿ ಇವರೆಲ್ಲರೂ ಶಾಕ್ ಆಗ್ತಾರೆ. ನಂತರ ಮುದುಕಿ ಆ ಚಿಕ್ಕ ಹುಡುಗಿ ಹತ್ರ, ನೋಡಮ್ಮ ಈ ಮನೆಯಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಿನ್ನನ್ನ ತಪ್ಪಾಗಿ ತಿಳ್ಕೊಂತಿದ್ದಾರೆ, ಅದಕ್ಕೆ ನೀನು ಬೇರೊಬ್ರು ನಿನ್ ಮೇಲೆ ತಪ್ಪಾಗಿ ಆರೋಪ ಹಾಕೋದಕ್ಕೂ ಮೊದ್ಲು ನೀನ್ ಅದರಲ್ಲಿ ಸಿಕ್ಕಾಕೊಳ್ತಿರೋ ಹಾಗೆ ನೋಡ್ಕೊ, ನಿನ್ನ ಕೆಲ್ಸ ಮಾತ್ರ ಮಾಡ್ಕೋ ಸಾಕು ಅಂತ ಹೇಳಿ ಕೆಲ್ಸದಿಂದ ಕಿತ್ತಾಕ್ದಿರಾ ನಿನ್ನ ಪಾಡಿಗೆ ನಿನ್ನ ಕೆಲ್ಸ ಮಾಡ್ಕೊ ಅಂತ ಹೇಳಿ ಮುದುಕಿ ಬಿಟ್ಟಾಕ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೀತವೆ. ಈ ಚಿಕ್ಕ ಹುಡುಗಿ ಆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗೋಗ್ಬಿಡ್ತಾಳೆ. ಆ ಮನೆಯಲ್ಲಿ ಯಾವ ತರ ವರ್ಕ್ ಮಾಡ್ಬೇಕು ಅಂತ ಈ ಚಿಕ್ಕ ಹುಡುಗಿ ಕಲ್ತ್ಕೊಂಡು ಒಂದು ದಿನ ಒಂದತ್ರ ಕುತ್ಕೊಂಡು ಸಾಕು ಒಂದು ಹಾರ್ಮೋನಿಯನ್ನ ಕೊಟ್ಟೆ ಇರ್ತಾನಲ್ವಾ, ಅದನ್ನ ಪ್ಲೇ ಮಾಡ್ತಿರುವಾಗ ಗಾಯು ಅಲ್ಲಿಗೆ ಬಂದು ಇವಳ ಹತ್ರ ಇರೋ ಒಂದು ಹಾರ್ಮೋನಿಯನ್ನ ಕಿತ್ಕೊಂಡ್ಬಿಡ್ತಾಳೆ. ನನಗೆ ಈ ಹಾರ್ಮೋನಿ ಬೇಕು, ನೀನು ಅಮ್ಮ ಹತ್ರ ಹೋಗಿ ಇದಕ್ಕೆ ಸಂಬಂಧಪಟ್ಟಿರೋ ದುಡ್ಡನ್ನ ಇಸ್ಕೊ ಅಂತ ಹೇಳಿದಾಗ ಅದಕ್ಕೆ ಓಶಿನ್ನು ಅದನ್ನ ಕೊಡೋದಕ್ಕೆ ಆಗಲ್ಲ, ನನಗೆ ತುಂಬಾ ಇಂಪಾರ್ಟೆಂಟ್ ಅದು, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ, ನನಗೆ ಸಾಕು ಕೊಟ್ಟಿರೋದದು, ಈ ಹಾರ್ಮೋನಿ ನಾನು ಯಾರಿಗೂ ಕೊಡೋದಿಲ್ಲ ಅಂತಾಳೆ. ಅದಕ್ಕೆ ಗಾಯು ನನಗೆ ಬೇಕೇ ಬೇಕು ಅಂತ ಕಿತ್ಕೊಂಡು ಓಡೋಗ್ತಾ ಇರುವಾಗ ಈ ಚಿಕ್ಕ ಹುಡುಗಿನೂ ಕೂಡ ಗಾಯುನ ಬಿಡೋದಿಲ್ಲ. ಇದರಿಂದ ಗಾಯುಗೆ ತುಂಬಾ ಕೋಪ ಬಂದು ಹಾರ್ಮೋನಿಯನ ಕೆಳಗಡೆಗೆ ಬಿಸಾಕಿ ಕಾಲಿಂದ ತುಲ್ದು ಅದನ್ನ ನಾಶ ಮಾಡಕ್ ಬಿಡ್ತಾಳೆ. ಇದರಿಂದ ಚಿಕ್ಕ ಹುಡುಗಿಗೆ ತುಂಬಾ ಕೋಪ ಬಂದು ಆ ಹುಡುಗಿ ಕಾಲ್ ಕೆಳಗೆ ಇರೋದನ್ನ ಎತ್ಕೊಳ್ಳೋದಕ್ಕೆ ಗಾಯುನ ಸೈಡ್ಗೆ ತಳ್ತಾಳೆ. ಅವಳಿಗೆ ಗಾಯ ಆಗಿರ್ಬೇಕು, ಇಲ್ಲ ಕೆಳಗಡೆಗೆ ತುಂಬಾ ಜೋರಾಗಿ ಬಿದ್ಲೋ ಏನೋ ಗೊತ್ತಿಲ್ಲ, ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಟ್ಟೆ ಇರ್ತಾಳೆ. ಇವಾಗ ಚಿಕ್ಕ ಹುಡುಗಿಗೆ ಭಯ ಸ್ಟಾರ್ಟ್ ಆಗುತ್ತೆ. ನಾನು ಬೇಕಾಗಿ ಈ ಕೆಲಸ ಮಾಡ್ಲಿಲ್ಲ, ಬಟ್ ಈ ಮನೆಯವರು ನನ್ನನ್ನ ಏನಂತಾರೆ ಅಂತ. ಈ ವಿಷಯ ಮನೆಯಲ್ಲಿರೋರಿಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಹಾಗೆ ಓಲ್ಡ್ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಈ ಚಿಕ್ಕ ಹುಡುಗಿ ಕಾಯಿನ್ ನ ಕಳ್ತನ ಮಾಡಿದ್ದಾಳೆ. ಅದರ ಜೊತೆಗೆ ಒಬ್ಬ ಹಂಟರ್ ಜೊತೆಯಲ್ಲಿ ಸ್ವಲ್ಪ ದಿನಗಳು ವಾಸ ಮಾಡಿದ್ದಾಳೆ. ಇದರಿಂದ ಈ ಚಿಕ್ಕ ಹುಡುಗಿನ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತ ಗಾಯಿ ಅವರಪ್ಪ ಮುದುಕಿ ಹತ್ರ ಹೇಳಿದಾಗ ಆವಾಗ ಓಶನ್ ಎತ್ಕೊಂಡು, ನನ್ನನ್ನ ಏನಾದ್ರು ಅನ್ನಿ, ನಾನು ತಡ್ಕೊಂತೀನಿ, ನಾನೊಬ್ಬ ರ್ಯಾಂಡಮ್ ಹಂಟರ್ ಜೊತೆ ವಾಸ ಮಾಡಿಲ್ಲ, ಅವನ ಹೆಸರು ಸಾಕು ಅಂತ. ಅವನು ತುಂಬಾ ಒಳ್ಳೆ ವ್ಯಕ್ತಿ, ಅವನೊಬ್ಬ ಸೋಲ್ಜರು, ಯುದ್ಧದಲ್ಲಿ ತುಂಬಾ ಜನರು ಸತ್ತೋಗ್ತಾ ಇರೋದನ್ನ ಅವನ ಕಣ್ಣಾರೆ ನೋಡೋದಕ್ಕಾಗ್ದೆ ಅವನು ಅಲ್ಲಿಂದ ಬಂದ್ಬಿಟ್ಟಿದ್ದಾನೆ. ಅವನೇ ನನಗೆ ಶೆಲ್ಟರ್ ಕೊಟ್ಟಿದ್ದು, ನಾನು ಯಾವ ತರ ಓದ್ಬೇಕು ಬರೀಬೇಕು ಅಂತ
ಅವನೇ ಹೇಳ್ಕೊಟ್ಟಿರೋದು. ಸಾಕುನ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರುವಾಗ ಅದಕ್ಕೆ ಮುದುಕಿ, ನೀನು ಎಷ್ಟೇ ಹೇಳಿದ್ರು ಕೂಡ ನಾನೇನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ನೀನ್ ನಮ್ಮನೆ ಹುಡುಗಿ ಆಗಿರೋ ಗಾಯು ಜೊತೆ ಜಗಳ ಆಡಿದ್ಯಾ, ಅವಳಿಗೆ ಗಾಯ ಮಾಡಿ ಕೆಳಗಡೆಗೆ ಬೀಳ್ಸ್ಬಿಟ್ಟಿದ್ಯಾ. ಅದ್ರ ಜೊತೆಗೆ ನಿಮ್ಮಿಬ್ಬರಿಗೂ ಒಬ್ರು ಅಂದ್ರೆ ಒಬ್ರು ಆಗೋದಿಲ್ಲ. ಇದರಿಂದ ನಾನು ನಿನ್ನನ್ನ ನನ್ನ ಮನೆಯಲ್ಲಿ ಹಿಡ್ಕೊಳ್ಳೋದಕ್ಕೆ ಆಗಲ್ಲ, ಬೇರೊಬ್ಬರ ಮನೆಗೆ ಕೆಲಸ ಮಾಡೋದಕ್ಕೆ ಕಳ್ಸ್ಬಿಡ್ತೀನಿ ಅಂತ ಹೇಳಿ ಮುದುಕಿ ಡಿಸಿಷನ್ ನ ತಗೊಂಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗು ಗಾಯಿಗೆ ಎಚ್ಚರಿಕೆ ಆದಾಗೆ ಗೊತ್ತಾಗುತ್ತೆ ಓಶಿನ್ನು ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ ಅಂತ. ಓಶಿನ್ನು ತನ್ನ ತಮ್ಮಗೆ ಒಂದು ಗಿಫ್ಟ್ ಮಾಡ್ಕೊಟ್ಬಿಟ್ಟು ಬಂದಿರ್ತಾಳೆ ಅಲ್ವಾ, ಅದೇ ರೀತಿ ಈ ಹುಡುಗಿಗೂ ಕೂಡ ಒಂದು ಗಿಫ್ಟ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾಳೆ. ಗಾಯಿ ಆ ಗಿಫ್ಟ್ ನ ನೋಡ್ತಿರುವಾಗ್ಲೇ ಅವಳು ಮಾಡಿರೋ ಒಂದು ತಪ್ಪನ ಅರ್ಥ ಮಾಡ್ಕೊಂಡು ಅಜ್ಜಿ ಹತ್ರಕ್ಕೆ ಬಂತು. ಅಜ್ಜಿ, ನಿಜ ಹೇಳ್ಬೇಕಂದ್ರೆ ಈ ಟೈಮು ತಪ್ಪು ಮಾಡಿದ್ದು ನಾನು. ಆ ಹುಡುಗಿಗೆ ಸಂಬಂಧಪಟ್ಟಿರೋ ಒಂದು ಹಾರ್ಮೋನಿನ ಕಿತ್ಕೊಂಡು ಕೆಳಗಡೆಗೆ ಹಾಕಿ ಮುರಿದಾಗ್ಬಿಟ್ಟಿದ್ದು ನಾನು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತೆ. ಆದ್ರೂ ಕೂಡ ನಾನು ಅದನ್ನ ತಲೆಗೆ ಹಾಕೊಂತೀರಾ ನಾನೇ ಅದನ್ನ ಮುರಿದಾಗ್ಬಿಟ್ಟು ತಪ್ಪನ ಮಾಡಿದ್ದೀನಿ. ಓಶಿನ್ ತಪ್ಪೇನೂ ಇಲ್ಲ ಇದರಲ್ಲಿ. ನಾವೇನೋ ಆಟ ಆಡ್ಕೊಂಡು ಇಂಥ ಒಂದು ಕೆಲಸ ಆಗೋಗ್ಬಿಟ್ಟೈತೆ. ಇದನ್ನ ನೀನು ಮನ್ಸಲ್ಲಿ ಹಿಡ್ಕೊಂಡು ಅವಳನ್ನ ಇಲ್ಲಿಂದ ಕಳಿಸ್ಬಿಡೋದು ತಪ್ಪು ಅಜ್ಜಿ. ನನಗೆ ಅವಳು ಬೇಕೇ ಬೇಕು. ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಮತ್ತೆ ಆ ಹುಡುಗಿನ ಕರ್ಕೊಂಡ್ ಬಾ ಅಂತ ಹೇಳಿ ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಅದನ್ನ ನೋಡಿ ಮುದುಕಿ ಶಾಕ್ ಆಗ್ತಾಳೆ. ನಮ್ಮ ಗಾಯುನ ಈ ತರ ಚೇಂಜ್ ಆಗಿರೋದು ಅಂತ. ಇದರಿಂದ ಅಜ್ಜಿ ಆ ಹುಡುಗಿನ ಹಿಡ್ಕೊಂಡು ಓಶಿನ್ನ ಮತ್ತೆ ಈ ಮನೆಗೆ ವರ್ಕ್ ಮಾಡೋದಕ್ಕೆ ಕರ್ಕೊಳ್ಳೋಣ ಅಂತ ಹೇಳ್ತಾಳೆ. ಮತ್ತೊಮ್ಮೆ ಓಶಿನ್ ಈ ಮನೆಗೆ ಬಂದ್ಮೇಲೆ ವರ್ಕರ್ ರೀತಿ ಅಲ್ದೆ ಈ ಮನೆಯಲ್ಲಿ ಒಬ್ಬ ಮೆಂಬರ್ ಆಗಿ ಅವರ ಜೊತೆ ಮಿಂಗಲ್ ಆಗೋಗ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ಯಾರನ್ನು ಕೂಡ ಈ ಹುಡುಗಿನ ವರ್ಕ್ ಮಾಡೋದಕ್ಕೆ ಬಂದಿರೋವಳ ರೀತಿಯಲ್ಲಿ ಯಾರನ್ನು ಕೂಡ ನೋಡ್ತಿರೋದಿಲ್ಲ. ಅದರ ಜೊತೆಗೆ ಇವರ ಫ್ಯಾಮಿಲಿ ಏನಾದ್ರೂ ಒಂದು ಟೆಂಪಲ್ ಗೆ ಹೋದ್ರೆ ಇವರ ಜೊತೆಯಲ್ಲೇ ಓಶಿನ್ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಗಾಯು ಹಾಗೆ ಓಶಿನ್ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೋಗ್ಬಿಡ್ತಾರೆ. ಹೀಗೆ ಒಂದು ದಿನ ಓಶಿನ್ ಅವರ ತಾಯಿ ತುಂಬಾ ಜನರ ಗಂಡ್ ಮಕ್ಕಳ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾಳೆ. ಈ ದೃಶ್ಯನ ನೋಡಿ ಓಶಿನ್ನು ತನ್ನ ಮೈಂಡ್ ಅಲ್ಲಿ ಒಂದು ಡೌಟ್ ಕ್ರಿಯೇಟ್ ಆಗುತ್ತೆ. ಅವತ್ತು ರಾತ್ರಿ ತಾಯಿ ಮಗು ಇಬ್ರು ರಿಯೂನಿಟ್ ಆದ್ಮೇಲೆ ತಾಯಿ ಮಗು ಹತ್ರ ಅಂತಾಳೆ, ನಿಜ ಹೇಳ್ಬೇಕಂದ್ರೆ ಮನೇನ ಸಾಗಿಸೋದಕ್ಕೆ ಅಮೌಂಟ್ ಸರಿ ಹೋಗ್ತಾ ಇಲ್ಲ, ನಾವು ತಿನ್ನೋದಕ್ಕೂ ಕೂಡ ಸರಿಯಾಗಿರೋ ಊಟ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಇಂತ ಒಂದು ಕೆಲಸ ಮಾಡೋದಕ್ಕೆ ಈ ಊರಿಗೆ ಬರ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಮುದುಕೆ ಅಲ್ಲಿಗೆ ಬಂದು, ನೋಡು ಮಗು, ನಿಮ್ಮ ತಾಯಿನ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಒಂದು ಹುಡುಗಿ ತಂದೆ ತಾಯಿಗೋಸ್ಕರ ಹಸ್ಬೆಂಡ್ ಮಕ್ಕಳಿಗೋಸ್ಕರನೇ ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಮೇ ಬಿ ಇವಾಗ ನಿಮ್ಮ ಮನೆಗೆ ಅಂತ ಒಂದು ಸಿಚುವೇಶನ್ ಬಂದಿರ್ಬೋದು. ನಿನ್ನ ತಂದೆ ತಾಯಿ ಮಗುಗೋಸ್ಕರ ನಿಮ್ಮ ತಾಯಿ ಅಂತ ಒಂದು ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ಬೋದು. ಅವಳಿಗೋಸ್ಕರ ಏನೂ ಆಗಿಲ್ಲ. ಈ ಕೆಲಸ ಏನಾದ್ರೂ ಮಾಡಿದ್ರೆ ನಿಮ್ಮ ತಾಯಿಗೆ ಏನಾದ್ರೂ ಖುಷಿ ಬರುತ್ತಾ? ಇಲ್ಲ, ಯಾವಾಗ್ಲೂ ನೋವೇ. ಆದ್ರೂ ಕೂಡ ಮಕ್ಕಳಿಗೋಸ್ಕರ ನಿಮ್ಮ ತಾಯಿ ಇಂತ ಒಂದು ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ಇದರಿಂದ ನೀನು ಯಾವಾಗ್ಲಾದ್ರೂ ನಿನ್ನ ತಾಯಿ ಜೊತೆ ಮಾತಾಡುವಾಗ ನಿಮ್ಮ ಕಾನ್ವರ್ಸೇಷನ್ ಮಧ್ಯದಲ್ಲಿ ಈ ಟಾಪಿಕ್ ನ ತರೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಮುದುಕಿ ಧೈರ್ಯ ಕೊಡ್ತಿದ್ರೆ ಆ ಮಾತುಗಳನ್ನ ಕೇಳಿ ಓಶಿನ್ನು ಕಣ್ಣಲ್ಲಿ ನೀರ್ ಹಾಕೊಂತಾಳೆ. ಹೀಗೆ ತುಂಬಾ ದಿನಗಳು ಕಳೆದೋಗ್ಬಿಡ್ತವೆ. ಈ ಮುದುಕಿ ಮನೆಯಲ್ಲಿ ಆಲ್ಮೋಸ್ಟ್ 1 ಇಯರ್ ಓಶಿನ್ನು ಕೆಲಸ ಮಾಡ್ತಾಳೆ. ಈ ಮನೆಯಲ್ಲಿ ಯಾವ್ಯಾವ ಕೆಲಸಗಳು ಯಾವ್ಯಾವ ಟೈಮ್ಗೆ ಮಾಡಬೇಕು ಅಂತ ಓಶಿನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾಳೆ. ಹೀಗೆ ಒಂದು ದಿನ ಈ ಹುಡುಗಿ ಕೆಲಸ ಮಾಡ್ತಿರುವಾಗ ಮನೆ ಸೊಸೆ ಬಂದ್ಬಿಟ್ಟು ಈ ಹುಡುಗಿ ಹತ್ರ, ನಿಮ್ಮ ಅಮ್ಮಮ್ಮಗೆ ಇವಾಗ ಆರೋಗ್ಯ ಚೆನ್ನಾಗಿಲ್ವಂತೆ, ನಿನ್ನ ನೋಡ್ಬೇಕು ಅಂತ ನೆನಪು ಮಾಡ್ಕೊಂತಿದ್ದಾಳೆ. ಅದಕ್ಕೆ ನೀನು ಆದಷ್ಟು ಬೇಗ ನೀನು ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿದಾಗ, ಇವತ್ತು ನಾನು ಮಾಡ್ಬೇಕಾಗಿರೋ ಕೆಲಸ ಹಾಗೆ ಇದ್ದೋಗ್ಬಿಟ್ಟೈತೆ, ನಾನು ಈ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸೊಸೆ ಇದ್ಕೊಂಡು, ಬೇಕಾಗ್ಸಿಲ್ಲ, ನೀನು ಮೊದ್ಲು ಅಮ್ಮಮ್ಮನ ಹೋಗಿ ಮೀಟ್ ಆಗು ಅಂತ ಹೇಳ್ತಾಳೆ. ಅದಕ್ಕೆ ಚಿಕ್ಕ ಹುಡುಗಿ, ಇಲ್ಲ, ನಾನು ಕೆಲಸ ಮಾಡ್ಬೇಕಾಗಿರೋ ಎಲ್ಲ ಕೆಲಸಗಳು ಮಾಡಿದ್ರೇನೆ ತಾನೆ ಆವಾಗ ಓನರ್ ಅಮ್ಮ ನನ್ನನ್ನ ಏನು ಅನ್ನೋದಿಲ್ಲ, ನಾನು ಕೆಲಸ ಮಾಡೇ ಮನೆಗೆ ಹೋಗ್ತೀನಿ ಅಂತ ಹೇಳಿ ಕೆಲಸಗಳು ಮಾಡ್ತಿರೋ ಒಂದು ಟೈಮಲ್ಲಿ ಇದನ್ನ ಗಾಯು ನೋಡಿ, ನೀನು ಕೆಲಸ ಮಾಡೋದು ಬೇಕಾಗ್ಸಿಲ್ಲ ಅಂತ ಹೇಳಿ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಸ್ವಲ್ಪ ವಸ್ತುಗಳು ಪ್ಯಾಕ್ನ ಮಾಡಿ, ನಿನಗೆ ಇವಾಗ ಬೇಕಾಗಿರೋದು ಈ ಕೆಲಸ ಅಲ್ಲ, ಅಮ್ಮಮ್ಮನ ನೋಡ್ಬೇಕು, ಮೊದ್ಲು ನೀನು ಇಲ್ಲಿಂದ ಹೋಗು, ಇಲ್ಲಿರೋ ಕೆಲಸಗಳ ಬಗ್ಗೆ ನೀನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳೋದ್ರಿಂದ ತುಂಬಾ ವೇಗವಾಗಿ ಮನೆ ಹತ್ರ ಬರ್ತಾಳೆ. ಬಟ್ ಇವಳು ಮನೆ ಹತ್ರ ಬರೋದಷ್ಟಿಗೆ ಅವ್ರ ಅಮ್ಮಮ್ಮ ಸತ್ತೋಗ್ಬಿಟ್ಟಿರ್ತಾಳೆ. ಅಮ್ಮಮ್ಮ ಸತ್ತೋಗೋದಕ್ಕೂ ಮೊದ್ಲು ನನ್ನ ಮೊಮ್ಮಗಳು ನನ್ನನ್ನ ನೋಡೋದಕ್ಕೆ ಬರ್ತಾಳೆ. ಅವಳನ್ನ ನೋಡಿದ ಮೇಲೇನೆ ನಾನು ಸತ್ತೋಗೋದು ಅಂತ ತುಂಬಾನೇ ವೈಟ್ ಮಾಡಿ ಇರ್ತಾಳೆ. ಬಟ್ ಈ ಚಿಕ್ಕ ಹುಡುಗಿ ಲೇಟ್ ಆಗಿ ಬರೋದ್ರಿಂದ ಅಮ್ಮಮ್ಮ ಸತ್ತೋಗ್ಬಿಟ್ಟಿರ್ತಾಳೆ. ಈ ವಿಷಯನ ತಿಳ್ಕೊಂಡಿದ್ದಾದ್ಮೇಲೆ ಚಿಕ್ಕ ಹುಡುಗಿ ತುಂಬಾ ಹಳ್ಕೊಂಡು ಯಾವಾಗ ನಿದ್ದೆ ಹೋದ್ಲು ಅಂತಾನೆ ಈ ಹುಡುಗಿಗೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎಚ್ಚರಿಕೆ ಆಗುತ್ತೆ. ಇವರ ಅಮ್ಮ ಸನ್ಲೈಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ಹುಡುಗಿಗೆ ಬೇಕಾಗಿದ್ದಿದ್ದೆ ಇದು, ಒಂದು ಚಿಕ್ಕ ಮನೆ, ಅವರ ತಂದೆ ತಾಯಿ ಜೊತೆ ಸಂತೋಷವಾಗಿರೋ ಒಂದು ಲೈಫು. ನಿಜ ಹೇಳ್ಬೇಕಂದ್ರೆ ಚಿಕ್ಕವಾಗಿಂದನೂ ಅವರ ತಾಯಿ ಜೊತೆ ಈ ಹುಡುಗಿ ಕರೆಕ್ಟ್ ಆಗಿರೋ ಒಂದು ಹೆಲ್ದಿ ಆಗಿರೋ ಒಂದು ಟೈಮ್ ನ ಸ್ಪೆಂಡ್ ಮಾಡಿರೋದಿಲ್ಲ. ಆವಾಗ ತಾಯಿ ಇವಳ ಹತ್ರಕ್ಕೆ ಬಂದು ಹಳೆ ಓನರು ಕಾಯಿನ್ ಕೊಟ್ಟು ಹೋದ್ಲು ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗಿಗೆ ಕೊಡ್ತಾಳೆ. ಅಂದ್ರೆ ಈ ಹುಡುಗಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಹಳೆ ಓನರು ಕೂಡ ಒಪ್ಕೊಂಡಿರ್ತಾಳೆ. ಅಮ್ಮಮ್ಮ ಕೊಟ್ಟಿರೋ ಒಂದು ಕಾಯಿನ್
ಲಾಸ್ಟ್ಗೆ ಓಶಿನ್ ಹತ್ರ ಬಂದು ಸೇರುತ್ತೆ. ಅವರಮ್ಮ ಸನ್ಲೈಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಈ ಚಿಕ್ಕ ಹುಡುಗಿಗೆ ಮುದುಕಿ ಹೇಳಿರೋ ಮಾತುಗಳು ನೆನಪಾಗ್ತವೆ. ಒಂದು ಹುಡುಗಿ ಯಾವಾಗ್ಲೂ ತನ್ನ ಫ್ಯಾಮಿಲಿಗೋಸ್ಕರ ಏನ್ ಮಾಡೋದಕ್ಕಾದ್ರೂ ರೆಡಿಯಾಗಿರ್ತಾಳೆ ಅಂತ. ಅದಕ್ಕೆ ಓಶಿನ್ ಅವರ ತಾಯಿ ಹತ್ರ ಹೋಗಿ, ಅಮ್ಮ ನೀನು ಯಾವಾಗ್ಲೂ ಇಷ್ಟೊಂದು ಕೆಲಸ ಮಾಡ್ತೀಯಲ್ವಾ, ಯಾವತ್ತಾದ್ರೂ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಅನ್ಸ್ಲಿಲ್ವಾ? ಇಷ್ಟೊಂದು ಕೆಲಸ ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ, ನನ್ನ ಲೈಫ್ ಹಾಳಾಗೋಗ್ಬಿಟ್ಟೈತೆ ಅಂತ ನೀನ್ ಯಾವಾಗ್ಲೂ ಅನ್ಕೊಂಡ್ಲಿಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವ್ರಮ್ಮ ಅಂತಾಳೆ, ನೀನ್ ಇನ್ಮೇಲೆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಮ್ಮ, ನಾನು ಏನಾದ್ರೂ ಒಂದು ಕೆಲಸ ಮಾಡಿ ನಿನಗೆ ಬೇಕಾಗಿರೋ ಫುಡ್ಡು, ಸ್ಕೂಲ್ಗೆ ಬೇಕಾಗಿರೋ ಹಣನ ನಾನು ಸಂಪಾದನೆ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಚಿಕ್ಕ ಹುಡುಗಿ ಅಂತಾಳೆ, ನಾನು ಕೆಲಸ ಮಾಡೋದಕ್ಕೆ ಆ ಮನೆಗೆ ಹೋಗ್ತೀನಿ, ಯಾಕಂದ್ರೆ ಆ ಮನೆಯಲ್ಲಿ ನನ್ನನ್ನ ವರ್ಕರ್ ಆಗಿ ಟ್ರೀಟ್ ಮಾಡ್ತಿಲ್ಲ, ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ. ಅದನ್ನು ಅಲ್ದೆ ಓದ್ಕೊಂಡ್ರೆ ಏನ್ ಬರುತ್ತೆ ಅಮ್ಮ, ನಾನು ಇವಾಗ ಅಲ್ಲಿ ಕೆಲಸ ಮಾಡೋದಕ್ಕೆ ಹೋದ್ರೆ 5 ಚೀಲ ಅಕ್ಕಿ ಬರುತ್ತೆ, ಇದರಿಂದ ನನ್ನ ಫ್ಯಾಮಿಲಿ 2 ಇಯರ್ಸ್ ಯಾವುದೇ ಪ್ರಾಬ್ಲಮ್ ಇಲ್ದಿರಾ ಹೊಟ್ಟೆ ತುಂಬಾ ಊಟ ಮಾಡ್ಬೋದು, ಓದ್ಕೊಂಡ್ರೆ ಏನ್ ಬರುತ್ತೆ ಅಂತ ಹೇಳಿದಾಗ ಅವಳ ಮಾತುಗಳನ್ನ ಕೇಳಿ ಅಮ್ಮ ತುಂಬಾ ಇಂಪ್ರೆಸ್ ಆಗೋಗ್ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಅಮ್ಮಗೆ ಇವಾಗ ಅರ್ಥ ಆಗಿರೋ ಒಂದು ಪಾಯಿಂಟ್ ಈ ಚಿಕ್ಕ ಹುಡುಗಿಗೆ 7 to 8 ಇಯರ್ಸ್ ಅಲ್ಲೇ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಈ ಹುಡುಗಿಗೆ ಮೆಚುರಿಟಿ ಲೆವೆಲ್ಸ್ ತುಂಬಾ ಸ್ಪೀಡ್ ಆಗಿ ಬಂದಿದಾವೆ ಅಂತ ಹೇಳಿ ಅವ್ರಮ್ಮ ಆ ಹುಡುಗಿನ ಹಗ್ ಮಾಡ್ಕೊಂಡು ತುಂಬಾ ಪ್ರೀತಿ ಜೊತೆಗೆ ಇವರಿಬ್ಬರಿಗೂ ಒಬ್ಬರಂದ್ರೆ ಒಬ್ರು ರೆಸ್ಪೆಕ್ಟ್ ಕೂಡ ಬೆಳೆಯುತ್ತೆ. ಮೂವಿ ಎಂಡಿಂಗ್ ಅಲ್ಲಿ ಓಶಿನ್ನು ಮತ್ತೆ ಆ ಮುದುಕಿ ಮನೆಯಲ್ಲಿ ವರ್ಕ್ ಮಾಡೋದಕ್ಕೆ ಇವಳ ಫ್ಯಾಮಿಲಿನ ಬಿಟ್ಟು ಹೋಗ್ತಿರೋ ಹಾಗೆ ಸೀನ್ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಂಥ ಮೂವೀಸು ನಿಮ್ಗೆ ಇನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ನೀವು ಎಷ್ಟು ವರ್ಷಕ್ಕೆ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ, ಫೈನಾನ್ಷಿಯಲ್ ಸಪೋರ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಹೋದ್ರಿ ಅಂತ ನಿಮ್ಮ ಏಜ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.